ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯುವರ್ ಫೇವ್ರೆಟ್ ಯೂಟ್ಯೂಬ್ ಚಾನಲ್ ವಿಜಿನಿ ಇನ್ಫೋ. ಸ್ನೇಹಿತರೆ, ದಿನಾಂಕ 8 ಡಿಸೆಂಬರ್ 2024ರಂದು ನಡೆದಿರುವಂತಹ PDO ಪರೀಕ್ಷೆದಲ್ಲಿನ ಪೇಪರ್ 2ನಲ್ಲಿ ಬರುವ ಕಂಪ್ಯೂಟರ್ ಕ್ವಶನ್ಸ್ಗಳನ್ನ ಇವತ್ತೊಂದು ಚೂರು ಎನಲೈಸಿಸ್ ಮಾಡ್ತಾ ಹೋಗೋಣ ಅಂತ ಸ್ನೇಹಿತರೆ. ಹಾಗೆ ಇನ್ನೊಂದು ವಿಷಯ, ಕೋಲ್ಡ್ ಆಗಿದೆ, ವಾಯ್ಸ್ ಅಷ್ಟು ಕ್ಲಿಯರಾಗಿ ಬರ್ತಾ ಇಲ್ಲ, ಆದರೂ ಪ್ರಯತ್ನ ಪಡ್ತೀನಿ ಕ್ಲಿಯರಾಗಿ ಮಾತಾಡೋಕ್ಕೆ. ಸೊ ಎಲ್ಲಾದರೂ ಸ್ವಲ್ಪ ವಾಯ್ಸ್ನಲ್ಲಿ ವೇರಿಯೇಷನ್ ಆಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ಈ ಒಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗೋಣಂತ. ಮೊಟ್ಟ ಮೊದಲನೆಯ ಪ್ರಶ್ನೆ, ಡಾಕ್ಯುಮೆಂಟ್ನ ಹಿನ್ನೆಲೆಯನ್ನು ಬದಲಾಯಿಸಲು ಕೆಳಗಿನವುಗಳಲ್ಲಿ ಯಾವ ಬಟನ್ ಅನ್ನು ಬಳಸಲಾಗುತ್ತದೆ ಅಂತ ಕೇಳ್ತಾರೆ. ಸೊ ಡಾಕ್ಯುಮೆಂಟ್ ಅಂದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಇದು ಕ್ವಶನ್ ಯಾವುದಂತಂದರೆ MS ವರ್ಡ್ಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಸೊ ಅವ್ರು ಏನು ಕೇಳ್ತಿದ್ದಾರೆ ಅಂದರೆ ಡಾಕ್ಯುಮೆಂಟ್ನ ಹಿನ್ನೆಲೆಯನ್ನು ಅಂದರೆ ಈ ಒಂದು ಡಾಕ್ಯುಮೆಂಟ್ನಲ್ಲಿ ಬರುವಂಥ ಬ್ಯಾಕ್ಗ್ರೌಂಡ್ ಅಂತ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಹಾಗಿದ್ರೆ ಇಂಗ್ಲೀಷ್ನಲ್ಲೂ ಕೂಡ ನೋಡ್ಬೋಣಂತೆ. ವಿಚ್ ಬಟನ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಯೂಸ್ ಟು ಚೇಂಜ್ ದ ಬ್ಯಾಕ್ಗ್ರೌಂಡ್ ಆಫ್ ಎ ಡಾಕ್ಯುಮೆಂಟ್ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಸೊ ಸ್ವಲ್ಪ ನಾನು ಡಾಕ್ಯುಮೆಂಟನ್ನು ಓಪನ್ ಮಾಡಿ ನಿಮ್ಗೆ ಈ ಕ್ವಶನ್ನ ಸಾಲ್ವ್ ಮಾಡ್ತೀನಿ. ಒಂದು ಸ್ವಲ್ಪ ನನ್ನ ಹತ್ರ ಇಲ್ಲಿ ಟೆಕ್ಸ್ಟ್ ಇದೆ ಅಂತ ಇಟ್ಕೊಳ್ಳೋಣ ಅಂತ. ಸೊ ಒಂದು ಸ್ವಲ್ಪ ಟೆಕ್ಸ್ಟನ್ನು ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಸೊ ಅವ್ರು ಕೇಳ್ತಿರೋದು ಬ್ಯಾಕ್ಗ್ರೌಂಡ್ ಕಲರ್ ಅಂತ ಕೇಳಿದ್ದಾರೆ. ಹಾಗಿದ್ರೆ ಇವಾಗ ಬ್ಯಾಕ್ಗ್ರೌಂಡ್ ಕಲರ್ ಅಂತಂದರೆ ಪೇಜ್ ಲೇಔಟ್ಗೆ ಬರ್ತೀನಿ. ಇಲ್ಲಿ ಬಂದರೆ ಪೇಜ್ ಕಲರ್ ಅಂತಿದೆ ಸ್ನೇಹಿತರೆ. ಅವ್ರು ಕೇಳಿರೋದು ಕಾಗದದ ಬಣ್ಣ ಅಂತ ಅಂದಿಲ್ಲ. ಅವ್ರು ಏನು ಕೇಳಿದ್ದಾರೆ ಅಂದರೆ ಹಿನ್ನೆಲೆಯ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಪೇಜ್ ಬಾರ್ಡರ್ನಲ್ಲಿ ನಾವು ಹೋದರೆ ಇಲ್ಲೊಂದು ಆಪ್ಷನ್ ಇದೆ ಸ್ನೇಹಿತರೆ, ಶೇಡಿಂಗ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಶೇಡಿಂಗ್ನಲ್ಲಿ ಹೋದರೆ ಫಿಲ್ ಕಲರ್ ಅಥವಾ ಫಿಲ್ ಅಂತಿದೆ, ಇಲ್ಲಿ ನೋ ಕಲರ್ ಅಂತಿದೆ ಸದ್ಯಕ್ಕೆ. ಸೊ ಫಿಲ್ ಅಂತ ಅನ್ನೋದ್ರ ಮೇಲೆ ನಾನು ಯಾವುದೋ ಒಂದು ಕಲರನ್ನು ಆಯ್ಕೆ ಮಾಡ್ಕೋತೀನಿ. ಎಕ್ಸಾಂಪಲ್ ಈ ಒಂದು ಆಯ್ಕೆ ಮಾಡಿಕೊಂಡೆ ನಾನು ಓಕೆ ಅಂತೀನಿ. ಆದರೆ ಇಲ್ಲೊಂದು ಸ್ವಲ್ಪ ಏನಂದರೆ ನಾವು ಕರ್ಸರ್ ಎಲ್ಲಿ ಇಟ್ಟಿರ್ತೀವೋ ಅಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಒಂದು ಚೂರು ಇದನ್ನು ಕ್ಯಾನ್ಸಲ್ ಮಾಡಿ ಸಂಪೂರ್ಣ ದತ್ತಾಂಶವನ್ನು ಆಯ್ಕೆ ಮಾಡ್ಕೋತೀನಿ. ಇಲ್ಲಿಗೆ ಬಂದು ಶೇಡಿಂಗ್ ಅಂತ ಆಪ್ಷನ್ ಬರ್ತೀನಿ. ಇಲ್ಲಿ ಬಂದು ಕಲರ್ನ ಆಯ್ಕೆ ಮಾಡ್ಕೋತೀನಿ, ನಮ್ಗೆ ಯಾವ ಕಲರ್ ಬೇಕು ಅದನ್ನು ಓಕೆ ಅಂತೀನಿ. ಸೊ ಇವಾಗ ಬ್ಯಾಕ್ಗ್ರೌಂಡ್ ಕಲರ್ ಬಂತು ಸ್ನೇಹಿತರೆ. ಇದು ಒಂದೇ ಆಯ್ಕೆ. ಈಗ ಇಲ್ಲಿ ನಾವು ಹೋದ ತಕ್ಷಣ ಅವ್ರು ಇಲ್ಲಿ ಆಪ್ಷನ್ ಏನು ಕೇಳಿದಾರೆ, ಆಪ್ಷನ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಬಂದರೆ ಶೇಡಿಂಗ್ ಅನ್ನುವ ಆಪ್ಷನ್ ಕೂಡ ಇದೆ, ಪ್ಲಸ್ ಫಿಲ್ ಅಂತಲೂ ಇದೆ. ಹಾಗಿದ್ರೆ ಈಗ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಿರೋದು ಆಪ್ಷನ್ ಏನಂದರೆ ಶೇಡಿಂಗ್ ಸ್ಟೈಲ್ ಆರ್ ಫಿಲ್ ಎಫೆಕ್ಟ್ಸ್ ಅಂತ ಕೇಳ್ತಾ ಇದ್ದಾರೆ. ಇನ್ನು ಫಾಂಟ್ ಕಲರ್ ಅಂತೂ 100% ಬರೋದಿಲ್ಲ, ಯಾಕಂದರೆ ಅದು ಅಕ್ಷರಗಳ ಬಣ್ಣ ಅಂತ ಆಗುತ್ತೆ. ಇನ್ನು ಮಾರ್ಬಲ್ ಫ್ಲೋರ್ ಅದು ಆಗೋದಿಲ್ಲ ಬಿಡಿ. ಇದನ್ನು ಈ ಮೂರರಲ್ಲಿ ನಾವು ನೋಡ್ತಾ ಹೋದರೆ ಫಿಲ್ ಎಫೆಕ್ಟ್ಸ್ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಫಿಲ್ ಎಫೆಕ್ಟ್ಸ್ ಅಂತ ಬಂದಾಗ ಇಲ್ಲಿ ಫಿಲ್ ಎಫೆಕ್ಟ್ಸ್ ಇಲ್ಲವೇ ಇಲ್ಲ. ಇನ್ನೊಂದು ಎಕ್ಸಾಂಪಲ್, ಈಗ ನಾವು ಇಲ್ಲಿ ಪೇಜ್ ಕಲರ್ ಅಂತ ಬಂದರೆ ಸ್ನೇಹಿತರೆ, ನಾವು ಡೈರೆಕ್ಟಾಗಿ ನಾವು ಕ್ಲಿಕ್ ಮಾಡಿದ್ರೆ ಪೇಜ್ನ ಬಣ್ಣ ಬದಲಾಗ್ತಾ ಹೋಗುತ್ತೆ ಇದನ್ನು, ಹೌದಾ? ಸೊ ಹಾಗಿದ್ರೆ ಅವ್ರು ನಮ್ಗೆ ಕೇಳಿರೋದು ಏನಂದರೆ ಪೇಜ್ನ ಬಣ್ಣ ಅಥವಾ ಕಾಗದದ ಬಣ್ಣ ಅಂತ ಹೇಳ್ತಾ ಇಲ್ಲ, ಸಂಪೂರ್ಣವಾಗಿ ಯೂಸ್ ಚೇಂಜ್ ದ ಬ್ಯಾಕ್ಗ್ರೌಂಡ್ ಆಫ್ ಎ ಡಾಕ್ಯುಮೆಂಟ್ ಅಂತ. ಇನ್ ಕೇಸ್ ಅವ್ರು ಏನಾದರೂ ಕಾಗದದ ಬಣ್ಣ ಅಥವಾ ಡಾಕ್ಯುಮೆಂಟ್ ಅಂತ ಕೇಳಿದಾಗ ಅಟ್ಲೀಸ್ಟ್ ಅಲ್ಲಿ ಏನಾದರೂ ಪೇಜ್ ಕಲರ್ ಅಂತ ಕೊಟ್ಟಿದ್ರೆ ಅಂದರೆ ಅದು ಆಯ್ಕೆ ಮಾಡ್ಕೋಬೋದಾಗಿತ್ತು. ಸೊ ಇಲ್ಲಿ ಶೇಡಿಂಗ್ ಸ್ಟೈಲ್ ಅಥವಾ ಫಿಲ್ ಎಫೆಕ್ಟ್ಸ್, ಸೊ ಈ ಒಂದು ಎರಡೂ ಆಯ್ಕೆಗಳೇನಿದ್ದಾವೆ ಅಂತಂದರೆ ಒಂಚೂರು ಕನ್ಫ್ಯೂಷನ್ ಇದೆ ಸ್ನೇಹಿತರೆ ನನಗೆ. ಸೊ ಆನ್ಸರ್ ಬರೋವರೆಗೂ ಇದನ್ನು ನಾವು ವೇಟ್ ಮಾಡಲೇಬೇಕಾಗುತ್ತೆ. ಆದರೆ ಅಲ್ಲಿ ತನಕನೂ ಒಂದು ಯಾವುದಾದ್ರೂ ಒಂದು ಆಯ್ಕೆ ಮಾಡಿಕೊಳ್ಬೋದು ಅಂತ ಅನ್ನೋದಾದರೆ ನಾನು ಶೇಡಿಂಗ್ ಸ್ಟೈಲ್ ಅಂತ ತಗೋತೀನಿ. ಅದರಲ್ಲಿ ಯಾಕಂದರೆ ಇದೇ ಶೇಡಿಂಗ್ ಸ್ಟೈಲ್ ಆಪ್ಷನ್ನಲ್ಲಿನೇ ನಮಗೇನು ಬರ್ತಂದರೆ ಸಬ್ ಆಪ್ಷನ್ ಆಗಿ ಫಿಲ್ ಎಫೆಕ್ಟ್ಸ್ ಕೂಡ ಇದೆ ಸ್ನೇಹಿತರೆ. ಸೊ ಲೆಟಸ್ ಸಿ, ಆನ್ಸರ್ ಬರೋವರೆಗೂ ನಾವು ಈ ಕ್ವಶನ್ಗೆ ನಾವೇನು ಹೇಳೋಕ್ಕಾಗಲ್ಲ. ಇನ್ನು ಮುಂದಿನ ಪ್ರಶ್ನೆ, ದ ಸೆಲ್ ರೆಫರೆನ್ಸ್ ಫಾರ್ ಎ ರೇಂಜ್ ಆಫ್ ಸೆಲ್ಸ್ ದಟ್ ಸ್ಟಾರ್ಟ್ಸ್ ಇನ್ ಸೆಲ್ C1 ಆ್ಯಂಡ್ ಗೋಸ್ ಓವರ್ ಟು ಕಾಲಮ್ H ಆ್ಯಂಡ್ ಡೌನ್ ಟು ರೋ 10 ಅಂತ ಕೇಳಿದ್ದಾರೆ. ಸೊ ಸ್ವಲ್ಪ ಕನ್ನಡದಲ್ಲಿ ನೋಡ್ಬೇಡ ಸ್ನೇಹಿತರೆ. C1 ಸೆಲ್ನಲ್ಲಿ ಪ್ರಾರಂಭವಾಗುವ ಮತ್ತು ಕಾಲಮ್ Hಗೆ ಮತ್ತು 10ನೇ ಸಾಲಿಗೆ ಹೋಗುವ ಕೋಶಗಳ ಶ್ರೇಣಿಯ ಸೆಲ್ ಉಲ್ಲೇಖ ಯಾವುದು? ಸಿಂಪಲ್ ಆಗಿದೆ ಪ್ರಶ್ನೆ ಇದು ಸ್ನೇಹಿತರೆ. ಎಕ್ಸೆಲನ್ನು ಓಪನ್ ಮಾಡ್ತೀನಿ. ಅವ್ರು C1 H ತನಕ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ತಗೋತೀನಿ C1, ಇಲ್ಲಿಂದ ಪ್ರಾರಂಭ ಮಾಡೋಣಂತೆ. ಸೊ ಒಂದಿಷ್ಟು ನಂಬರ್ ಕೊಡ್ತಾ ಹೋಗೋಣಂತೆ, ಸುಮ್ಮನೆ ನಮ್ಮ ರೆಫರೆನ್ಸ್ಗೋಸ್ಕರ. ಎಲ್ಲಿ ತನಕ ಕೊಡಬೇಕು ಸ್ನೇಹಿತರೆ, ನಾವು H ತನಕ ಕೊಡೋಣಂತೆ. ಸೊ H ತನಕ ಕೊಟ್ಟೆ. ಸೊ ಅವರು ಹೇಳ್ತಿರೋದು ಏನಂತಂದರೆ 10ವರೆಗೂ ಅಂತ ಹೇಳ್ತಿದ್ದಾರೆ. ಸೊ 10 ಅಂತಂದರೆ ಇವಾಗ 1 ಆಯಿತು, 2, 3, 4, 5, 10 ಇಲ್ಲಿಗೆ ಬಂದುಬಿಡೋಣ ಅಂತ ಸ್ನೇಹಿತರೆ. ಸೊ ಇಲ್ಲೊಂದಿಷ್ಟು ಏನೋ ದತ್ತಾಂಶಗಳನ್ನ ಕೊಟ್ಟಿನಿ ಅಂತ ಇಟ್ಕೊಳ್ಳೋಣ ಅಂತ. ಸೊ ಇದು ನಮ್ಮ ರೆಫರೆನ್ಸ್ಗೋಸ್ಕರ ಅಷ್ಟೇ ಸ್ನೇಹಿತರೆ. ಅವ್ರು ಯಾವುದು ಇಲ್ಲಿ ನಂಬರ್ಸ್ ಆಗಲಿ ಅದನ್ನೇನು ಕೊಟ್ಟಿಲ್ಲ ಅವರು. ಸೊ ಹಾಗಿದ್ದರೆ ಅವ್ರು ಏನು ಕೇಳ್ತಿದ್ದಾರೆ ಕ್ವಶನ್ ಅಂತಂದರೆ
ಸೆಲ್ 1ನಲ್ಲಿ ಪ್ರಾರಂಭವಾಗುವ ಮತ್ತು ಕಾಲಮ್ 10ಗೆ ಮತ್ತು 10ನೇ ಸಾಲಿಗೆ ಹೋಗುವ ಕೋಶಗಳ ಶ್ರೇಣಿಯ ಸೆಲ್ ಉಲ್ಲೇಖ ಯಾವುದು ಅಂತ ಕೇಳ್ತಿದ್ದಾರೆ. ಇನ್ನೊಂದು ನಮ್ಗೆ ಗೊತ್ತಿರಬೇಕು ಸ್ನೇಹಿತರೆ, ಎಕ್ಸೆಲ್ನಲ್ಲಿ ಇವಾಗ ಒಂದು ಸೆಲ್ ಇದೆ ಅಂತ ಇಟ್ಕೊಳ್ಳೋಣ ಅಂತ. ಈ ಒಂದು ಸೆಲ್ ಇದೆ ಅಂತಂದರೆ ದೊಡ್ಡದು ಮಾಡ್ತೀನಿ ಒಂಚೂರು. ಈ ಸೆಲ್ ಇದೆ ಅಂದರೆ ಸೆಲ್ಗೆ ಪ್ರತಿ ಸೆಲ್ಗೂ ಅದರದೇ ಆದಂಥ ಒಂದು ವಿಳಾಸ ಅಥವಾ ಅಡ್ರೆಸ್ ಅಥವಾ ರೆಫರೆನ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ರೆಫರೆನ್ಸ್ ಆಗಿದೆ ಅಂತಂದರೆ ಇವಾಗ ಇಲ್ಲಿರುವಂಥ ಸೆಲ್ನ ರೆಫರೆನ್ಸ್ ಹೇಗಿರುತ್ತೆ ಅಂದರೆ ಮೊದಲು ಕಾಲಮ್ನ ಹೆಸರು ತೊಗೊಳ್ತೀವಿ, ಆಮೇಲೆ ರೋನ ಸಂಖ್ಯೆ ತೊಗೊಳ್ತೀವಿ ಸ್ನೇಹಿತರೆ. ಸೊ ಹಾಗಿದ್ರೆ ಈ ಸೆಲ್ ರೆಫರೆನ್ಸ್ ಅಥವಾ ಸೆಲ್ ಅಡ್ರೆಸ್ ಹೆಂಗಾಗುತ್ತೆ ಅಂದರೆ A1 ಅಂತ ಆಗುತ್ತೆ. ಅದೇ ಥರ ನಾನು ಇಲ್ಲಿ ಬಂದೆ ಅಂತಂದರೆ C6 ಅಂತ ಆಗುತ್ತೆ, ಇಲ್ಲಿ ಬಂದರೆ K6 ಅಂತ ಆಗುತ್ತೆ. ಸೊ ಈ ಥರ ಪ್ರತಿಯೊಂದು ಸೆಲ್ಗೂ ಅದರದೇ ಅಂತ ವಿಳಾಸ ಇರುತ್ತೆ. ಇನ್ನು ಫಾರ್ಮುಲಾ ಅಥವಾ ಫಂಕ್ಷನ್ ಅಂತ ನಾವೇನು ಕರಿತೀವೋ ಅಲ್ಲಿ ಆ ಸೆಲ್ನಲ್ಲಿರುವ ದತ್ತಾಂಶಗಳನ್ನು ನಾವು ಬಳಕೆ ಮಾಡಿಕೊಂಡು ಆ ಸೆಲ್ ರೆಫರೆನ್ಸನ್ನು ಕೊಡಬೇಕಾಗಿದೆ ಅಂತಂದರೆ ನಾವಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ ಅದು ನಮ್ಗೆ ಗೊತ್ತಿರಬೇಕು ಸ್ನೇಹಿತರೆ. ಏನಂದರೆ ಸೆಲ್ನ ವಿಳಾಸಗಳು ಮೊದಲು ಕಾಲಮ್ನ ಹೆಸರನ್ನು ತಗೊಂಡು ನಂತರ ಆ ಒಂದು ರೋನ ನಂಬರ್ ಬರ್ತಿರುತ್ತೆ. ಸೊ ಹಾಗಿದ್ರೆ ಇಲ್ಲಿ ಪ್ರಾರಂಭವಾಗಿರೋದೆಲ್ಲಿ ಅಂದರೆ C1, ಎಂಡ್ ಆಗ್ತಿರೋದೆಲ್ಲಿ ಅಂದರೆ ಕಾಲಮ್ 10ನೆಯ ಮತ್ತು ರೋನ ಸಂಖ್ಯೆ ಎಷ್ಟು ಅಂದರೆ ಕಾಲಮ್ H ಮತ್ತು ರೋನ ನಂಬರ್ ಯಾವುದಿದೆ ಅಂದರೆ 10 ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಸಿಂಪಲಾಗಿ ತೋರಿಸ್ತೀನಿ ನಿಮಗೆ. ಇದನ್ನು ನಾನು ಆಯ್ಕೆ ಮಾಡಿಕೊಂಡೆ ಅಂತ ಇಟ್ಕೊಳ್ಳೋಣ ಅಂತ, ಹೌದಾ? ನಾನೀಗ ಆಯ್ಕೆ ಮಾಡಿಕೊಂಡೆ ಅಂತ ಇಟ್ಕೊಳ್ಳಿ. ಸೊ ಈಗ ಆಯ್ಕೆ ಮಾಡ್ಕೊಂಡಿರೋದು ನಮಗೆ ಇಲ್ಲಿ ಒಂದು ಕಡೆ ಕೌಂಟು ಮತ್ತು ಎವರೇಜ್ ಅಂತ ಬರುತ್ತಿರುತ್ತೆ, ಅದನ್ನು ಬೇಡ. ಸೊ ಇದನ್ನು ನಂಗೆ ಸಂಪೂರ್ಣವಾಗಿ ತೋರಿಸ್ಬೇಕಾಗಿತ್ತು ಅಂತಂದರೆ ನಾನು ಏನು ಕೊಡಬೇಕಾಗುತ್ತೆ, ಈಕ್ವಲ್ ಟು ಸುಮ್ಮನೆ ಒಂದು ರೆಫರೆನ್ಸ್ ಕೊಡೋಕ್ಕೆ C1 ಅಂತ ತೊಗೋತೀನಿ ಸ್ನೇಹಿತರೆ. ಅದು ಎಲ್ಲಿ ತನಕ ಅಂದರೆ ಇವಾಗ ಇಲ್ಲಿ ಇದೆ ಅಂತ ಇಟ್ಕೊಳ್ಳೋಣ ಅಂತ. ಸೊ ಇಲ್ಲಿಂದ ಇಟ್ಕೊಂಡು ನನಗೆ ಎಲ್ಲಿಗೆ ಬೇಕು ಅಂದರೆ C1ನಿಂದ H10ವರೆಗೂ ಬೇಕು. ಸೊ ಹಾಗಿದ್ದರೆ ನಾನೇನು ಕೊಡ್ತೀನಿ ಅಂತಂದರೆ H10 ಅಂತ ಕೊಡ್ತೀನಿ ಸ್ನೇಹಿತರೆ. ಹಾಗಿದ್ರೆ ಇವಾಗ ಇದು ಸಂಪೂರ್ಣವಾಗಿ ಸೆಲೆಕ್ಟ್ ಆಯಿತು ಅಂತ ಅರ್ಥ. ಸೊ ಇಲ್ಲಿ ಆಯ್ಕೆ ಏನಾಗಿದೆ ಅಂದರೆ ಈಕ್ವಲ್ ಟು C1:H10 ಅಂತಿದೆ ಸ್ನೇಹಿತರೆ. ಹಾಗಿದ್ರೆ ಇಲ್ಲಿ ಎಲ್ಲಾದರೂ ಅದನ್ನು ಇದೆಯಾ? ಆಪ್ಷನ್ 2ನಲ್ಲಿ ಇದೆ ಸ್ನೇಹಿತರೆ. ಏನಂದರೆ C1:H10 ಅಂತಿದೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ 2 ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಯಾವ ಕಾರ್ಯವು ಅಥವಾ ಫಂಕ್ಷನ್ ಕಾಲಮ್ನಲ್ಲಿ ರೋ ಡೇಟಾ ಮತ್ತು ಕಾಲಮ್ ಡೇಟಾವನ್ನು ರೋನಲ್ಲಿ ತೋರಿಸುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಈ ಕ್ವಶನ್ಗೋಸ್ಕರನೇ ನಾನು ಆಲ್ರೆಡಿ ಒಂದು ಇದನ್ನು ರೆಡಿ ಮಾಡಿದ್ದೀನಿ ಸ್ನೇಹಿತರೆ, ಶೀಟನ್ನು. ಸೊ ಎಕ್ಸೆಲ್ಗೆ ಬರೋಣಂತೆ, ಇಲ್ಲಿ ಇರೋಣಂತೆ. ಸೊ ಅವ್ರು ಏನು ಕೇಳ್ತಿದ್ದಾರೆ ಅಂದರೆ ಸ್ನೇಹಿತರೆ, ಇಲ್ಲಿ ಕೊಟ್ಟಿರುವಂತಹ ಈ ಒಂದು ಕಾಲಮ್ನಲ್ಲಿ ಕೊಟ್ಟಿರುವಂತಹ ಮಾಹಿತಿ ಅಥವಾ ದತ್ತ, ಆಮೇಲೆ ಇಲ್ಲಿ ಕೊಟ್ಟಿರುವಂಥ ರೋನಲ್ಲಿನ ದತ್ತಾಂಶ ಅಥವಾ ದತ್ತ ಅಥವಾ ಒಂದು ಇನ್ಫಾರ್ಮೇಷನನ್ನು ನಿಮ್ಗೆ ಮಾಡಬೇಕಾಗಿದೆ. ಇದು ಇದೆ ಸ್ನೇಹಿತರೆ ಕಾಲಮ್ ವಿಧದಲ್ಲಿ, A ಕಾಲಮ್, B ಕಾಲಮ್, C ಕಾಲಮ್ನಲ್ಲಿದೆ. ಇನ್ನು ಈ ಮಾಹಿತಿ ಹೆಂಗಿದೆ ಅಂದರೆ ರೋನಲ್ಲಿದೆ, A1 B1 A1 A2 A3 ಈ ಥರ ಇದೆ ಸ್ನೇಹಿತರೆ. ಅವ್ರು ಕೇಳ್ತಿರೋದೇನೆಂದರೆ ಇಲ್ಲಿ ಕೊಟ್ಟಿರುವಂಥ ದತ್ತಾಂಶವು ಕಾಲಮ್ನಲ್ಲಿ ಕೊಟ್ಟಿರುವಂಥ ದತ್ತಾಂಶಗಳು ನಂಗೆ ರೋನಲ್ಲಿ ಬರಬೇಕು, ರೋನಲ್ಲಿ ಕೊಟ್ಟಿರುವಂಥ ದತ್ತಾಂಶಗಳು ಕಾಲಮ್ನಲ್ಲಿ ಕನ್ವರ್ಟ್ ಆಗಬೇಕು ಅಂತ ಕೇಳ್ತಿದ್ದಾರೆ. ಸೊ ಸಿಂಪಲ್ ಇದೆ ಸ್ನೇಹಿತರೆ. ಈಗ ನನಗೆ ಯಾವುದು ಈ ಕಾಲಮ್ನಲ್ಲಿ ಇರುವಂತಹ ಅಂದರೆ ಸಂಪೂರ್ಣ ಒಂದೇ ಕಾಲಮ್ನಲ್ಲಿ ಅಥವಾ ರೋನಲ್ಲಿ ಅಂತ ಇಟ್ಕೊಳ್ಳೋಣ ಅಂತ, ಈ ರೋನಲ್ಲಿರುವಂತಹ ದತ್ತಾಂಶಗಳನ್ನು ನನಗೆ ಕಾಲಮ್ ರೂಪದಲ್ಲಿ ನಾನು ಚೇಂಜ್ ಮಾಡಬೇಕು. ಅದಕ್ಕೆ ಸೆಲೆಕ್ಟ್ ಮಾಡಿಕೊಂಡು Ctrl+C ಅಂತೀನಿ, ಅಂದರೆ ಕಾಪಿ ಅಂತೀನಿ ಸ್ನೇಹಿತರೆ. ಅದಾದಮೇಲೆ ನನಗೆ ಯಾವ ಒಂದು ಸೆಲ್ನಿಂದ ಆ ಒಂದು ಕಾಲಮ್ ಹಂತವನ್ನು ಪ್ರಾರಂಭ ಮಾಡಬೇಕು ಅದನ್ನು ಆಯ್ಕೆ ಮಾಡ್ಕೋತೀನಿ. ಅಲ್ಲಿ Ctrl+Alt+V ಇದನ್ನು ಕ್ಲಿಕ್ ಮಾಡಿದಾಗ ಪೇಸ್ಟ್ ಸ್ಪೆಷಲ್ ಎನ್ನುವ ಒಂದು ಆಯ್ಕೆ ಸಿಗುತ್ತೆ ನಮಗೆ. ಈ ಪೇಸ್ಟ್ ಸ್ಪೆಷಲ್ನಲ್ಲಿ ಟ್ರಾನ್ಸ್ಪೋಸ್ ಎನ್ನುವ ಒಂದು ಆಪ್ಷನ್ ಇದೆ ಸ್ನೇಹಿತರೆ. ನೀವು ಅದನ್ನು ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ಕಾಲಮ್ನಲ್ಲಿ ಬಂದಿರುವಂಥ ಅಂದರೆ ಒಂದೇ ಕಾಲಮ್ನಲ್ಲಿ ಅಥವಾ ರೋಲ್ಗಳಲ್ಲಿ ಆಯ್ಕೆ ತೋರಿಸಿರುವಂತಹ ಎಲ್ಲ ದತ್ತಾಂಶಗಳು ಹೆಂಗೆ ಬಂತು ಅಂತಂದರೆ ನಮ್ಗೆ ಈ ಕಡೆ ಕಾಲಮ್ ವೈಸ್ ತೋರಿಸ್ತಾ ಇದೆ ಸ್ನೇಹಿತರೆ. ಇನ್ನು ಮುಂದೆ ಎಕ್ಸಾಂಪಲ್, ಈಗ ನನಗಿಲ್ಲಿ A ಒಂದು ರೋನಲ್ಲಿ ನಾನು ಇದನ್ನು ಆಯ್ಕೆ ಮಾಡ್ಕೋತೀನಿ. ಈ ದತ್ತಾಂಶ ಇದನ್ನು ನನಗೇನು ಬೇಕಾಗಿದ್ರೆ ಕಾಲಮ್ ರೂಪದಲ್ಲಿ ಬೇಕಾಗಿದೆ. ಈಗ ಆಯ್ಕೆ ಮಾಡ್ಕೋತೀನಿ, Ctrl+C ಅಂತೀನಿ ಸ್ನೇಹಿತರೆ. ಸೊ ಈಗ ನನಗೆ ಎಲ್ಲಿ ಯಾವ ಒಂದು ಕಾಲಮ್ನಲ್ಲಿ ಅದನ್ನು ಸಂಪೂರ್ಣವಾಗಿ ತೋರಿಸಬೇಕಾಗಿದ್ದು ಆ ಕಾಲಮನ್ನು ಆಯ್ಕೆ ಮಾಡಿಕೊಂಡು Ctrl+Alt+V ಇದನ್ನು ಪೇಸ್ಟ್ ಸ್ಪೆಷಲ್ ಆ್ಯಕ್ಚುಲಿ ಸ್ನೇಹಿತರೆ. ಇದನ್ನು ಇಲ್ಲಿ ಟ್ರಾನ್ಸ್ಪೋಸ್ ಎನ್ನುವ ಆಯ್ಕೆಯನ್ನು ತೊಗೊಂಡ್ವಿ ಅಂದರೆ ಜಸ್ಟ್ ಕ್ಲಿಕ್ ಮಾಡಿ ಓಕೆ ಅಂತ. ಸೊ ಇಲ್ಲಿ ಸಹ ಅದು ಮುದ್ರಿತ ಆಗುತ್ತೆ. ಸೊ ಅದಕ್ಕೆ ಸರಿಯಾದಂಥ ಉತ್ತರ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಸ್ನೇಹಿತರೆ, ಯಾವುದಂದರೆ ಟ್ರಾನ್ಸ್ಪೋಸ್ ಅಂತ ಕರಿತೀವಿ. ನೆಕ್ಸ್ಟ್, ಸೊ ಮುಂದಿನ ಪ್ರಶ್ನೆ, ಎಕ್ಸೆಲ್ನಲ್ಲಿ ಸೂತ್ರವು ಡ್ಯಾಶ್ನೊಂದಿಗೆ ಪ್ರಾರಂಭಗೊಳ್ಳುತ್ತದೆ ಅಥವಾ ಆರಂಭಗೊಳ್ಳುತ್ತದೆ. ಇದು ನಮ್ಗೆ ಆಲ್ರೆಡಿ ಗೊತ್ತಿದೆ ಸ್ನೇಹಿತರೆ. ಎಕ್ಸೆಲ್ನಲ್ಲಿನ ಪ್ರತಿ ಫಾರ್ಮುಲಾವು ಎದರಿಂದ ಅಂದರೆ ಈಕ್ವಲ್ ಸೈನ್ನಿಂದ ಪ್ರಾರಂಭವಾಗುತ್ತವೆ. ಒಂದು ಎಕ್ಸಾಂಪಲ್ ಕೂಡ ತೋರಿಸ್ಬಿಡ್ತೀನಿ ನಿಮಗೆ. ಸೊ ಶೀಟ್ 3 ಮೇಲೆ ಬರೋಣಂತೆ, ಒಂಚೂರು ಶೀಟ್ ಜೂಮ್ ಮಾಡೋಣಂತೆ. ಇಲ್ಲಿ 2 ಅಂತ ಕೊಡ್ತೀನಿ, ಇಲ್ಲಿ 3 ಅಂತ ಕೊಡ್ತೀನಿ.
ಈಕ್ವಲ್ ಟು ಸಮ್ ಓಪನ್ ಬ್ರಾಕೆಟ್ ಯಾವ್ದು ಹೇಳಿ A1 ಪ್ಲಸ್ A2. ಇದು ಒಂಥರ ನಾನು ಕ್ಯಾಲ್ಕುಲೇಟ್ ಮಾಡಿದೆ. ಇನ್ನೊಂದು ಥರ ಕೂಡ ಮಾಡ್ಬೋದು ಸ್ನೇಹಿತರೆ, ಈಕ್ವಲ್ ಟು ಡೈರೆಕ್ಟಾಗಿ ನಾನು ಸೆಲ್ ರೆಫರೆನ್ಸೇ ಕೊಡ್ತೀನಿ A1 ಪ್ಲಸ್ A2 ಎಂಟರ್ ಮಾಡ್ತೀನಿ, ಇಲ್ಲಾದ್ರೂ ಬರುತ್ತೆ. ಸೊ ಇಲ್ಲಿ ನೀವು ಫಾರ್ಮೆಟ್ ಯಾವುದಾದ್ರೂ ಕೊಡ್ರಿ, ಆದರೆ ಆ ಒಂದು ಇದನ್ನು ಪ್ರಾರಂಭ ಆಗೋದು ಸೂತ್ರ ಅಥವಾ ಫಂಕ್ಷನ್ ಪ್ರಾರಂಭವಾಗೋದು ಹೆಂಗಾಗುತ್ತೆ ಅಂದರೆ ಸ್ನೇಹಿತರೆ ಈಕ್ವಲ್ ಟು ನಿಂದನೇ ಪ್ರಾರಂಭ ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಈಕ್ವಲ್ ಸೈನ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಓಕೆ, ಸ್ಪ್ರೆಡ್ಶೀಟ್ನಲ್ಲಿ ಪ್ರತಿಯೊಂದು ಸೆಲ್ಲನ್ನು ಅದರ ಡ್ಯಾಶ್ದಿಂದ ಗುರುತಿಸಲಾಗುವುದು. ಹೀಗೆ ಮಾತಾಡೋದಲ್ಲ ಸ್ನೇಹಿತರೆ, ಅದನ್ನೇ ಅಂದರೆ ಈ ಸ್ಪ್ರೆಡ್ಶೀಟ್ನಲ್ಲಿ ಬರುವಂಥ ಪ್ರತಿಯೊಂದು ಸೆಲ್ಗಳನ್ನು ನಾವು ಎದರಿಂದ ಗುರುತಿಸ್ತೀವಿ. ಈಗ ಎಕ್ಸಾಂಪಲ್ 3 ಅಂತ ನಾನು ಹಾಕಿದ್ದೀನಿ. ಹಾಗಿದ್ರೆ 3 ಎನ್ನುವ ದತ್ತಾಂಶವು ಡಾಟಾವು ಎಲ್ಲಿದೆ ಅಂತ ಕೇಳಬೇಕಾದ್ರೆ ಅದಕ್ಕೊಂದು ಅದರದೇ ಆದಂಥ ವಿಳಾಸ ಇದೆ ಸ್ನೇಹಿತರೆ. ಏನು ವಿಳಾಸ ಇದೆ? ಈಗ 3 ಅನ್ನೋದು ಎಲ್ಲಿದೆ ಅಂತಂದರೆ A2ನಲ್ಲಿದೆ ಅಂತ ಹೇಳ್ತೀವಿ. ಸಪೋಸ್ ಇಲ್ಲೊಂದು ಸಂಖ್ಯೆಗಳನ್ನ ನಾನು ಎಂಟ್ರಿ ಮಾಡ್ತೀನಿ. ಈ ಸಂಖ್ಯೆಗಳು ಎಲ್ಲಿದ್ದಾವೆ, ನಂಬರ್ಸ್ಗಳು ಎಲ್ಲಿದ್ದಾವೆ ಅಂತ ನಾನು ಹೇಳಬೇಕಾಗಿತ್ತಂದರೆ E4ನಲ್ಲಿದೆ ಅಂತ ನಾನು ಹೇಳ್ತೀನಿ. ಸೊ ಅದರ ಅರ್ಥ ಏನಂದರೆ ಸ್ನೇಹಿತರೆ, ಕೊಟ್ಟಿರುವಂಥ ದತ್ತಾಂಶವು ಯಾವ ಸೆಲ್ನಲ್ಲಿದೆ ಅಂತ ನಾವು ಗುರುತಿಸಬೇಕಾಗಿತ್ತಂದರೆ ಸೆಲ್ ರೆಫರೆನ್ಸ್ ಅಥವಾ ಸೆಲ್ ವಿಳಾಸ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ಕೇಳಿರುವಂಥ ಆಯ್ಕೆಗೆ ಆಲ್ರೆಡಿ ಆನ್ಸರ್ ಇದೆ ಸ್ನೇಹಿತರೆ, ಸೆಲ್ ವಿಳಾಸ. ಇನ್ನು ಫೈಲ್ ವಿಳಾಸ ಅಂದರೆ ತಪ್ಪಾಗುತ್ತೆ ಅಲ್ಲ. ಸೊ ಹಾಗಾಗಿ ಇದು ಸೆಲ್ ವಿಳಾಸ ಆಗುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ. ವೆಬ್ ಪೇಜ್ಗಳಿಗೆ ಸಂಬಂಧಿಸಿದ ಒಂದು ಗುಂಪನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ವೆಬ್ ಪೇಜ್ ಅಂದರೆ ನಮ್ಗೆ ಗೊತ್ತಿದೆ ಸ್ನೇಹಿತರೆ. ಸೊ ನಾವು ಯಾವುದೋ ಒಂದು ಇಂಟರ್ನೆಟ್ ಓಪನ್ ಮಾಡಿದ ತಕ್ಷಣ ಯಾವುದೋ ಒಂದು ಸೈಟನ್ನು ನಾವು ಗೂಗಲ್ ಮಾಡಿದ್ವಿ ಅಥವಾ ಸೈಟನ್ನು ನಾವು ಬ್ರೌಸ್ ಮಾಡಿದ್ವಿ ಅಂತಂದರೆ ಬರುವಂಥ ಪೇಜಸ್ಗಳಿಗೆ ನಾವೇನಂತ ಕರಿತೀವಿ ಅಂದರೆ ವೆಬ್ ಪೇಜ್ಗಳಂತ ಕರಿತೀವಿ. ಕರೆಕ್ಟು. ಆದರೆ ಅವ್ರು ಕೇಳ್ತಿರೋದೇನೆಂದರೆ ವೆಬ್ ಪೇಜ್ಗಳ ಗುಂಪು, ಅಂದರೆ ಒಂದಕ್ಕಿಂತ ಹೆಚ್ಚಿನ ವೆಬ್ ಪೇಜ್ಗಳನ್ನ ಹೊಂದಿರುವಂತಹ ಒಂದು ಯಾವುದೋ ಎಲಿಮೆಂಟ್ಗೆ ಏನಂತ ಕರಿತೀವಿ ಅಂತ ಅವ್ರು ಕ್ವಶನ್ ಕೇಳ್ತಾ ಇದ್ದಾರೆ. ಹಾಗಿದ್ರೆ ಅದಕ್ಕೆ ಸರಿಯಾದಂಥ ಉತ್ತರ ಏನಾಗುತ್ತೆ ಅಂದರೆ, ನಾನು ಫಸ್ಟ್ ಆನ್ಸರ್ ಹೇಳ್ಬಿಡ್ತೀನಿ ಸ್ನೇಹಿತರೆ, ಆಮೇಲೆ ಉಳಿದನ್ನು ನೋಡಿಬಿಡೋಣಂತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ವೆಬ್ಸೈಟ್ ಅಂತ ಕರಿತೀವಿ. ಸೊ ಗೊತ್ತಿರಬೇಕು ಸ್ನೇಹಿತರೆ, ವೆಬ್ ಪೇಜ್ ಅಂದರೆ ಯಾವುದಾದರೂ ಒಂದಿಷ್ಟು ಮಾಹಿತಿಯನ್ನು ಹೊಂದಿರುವಂತಹ ಒಂದು ಇಂಟರ್ನೆಟ್ನ ಪೇಜ್, ಅದಕ್ಕೆ ನಾವೇನಂತ ಕರಿತೀವಿ ವೆಬ್ ಪೇಜ್ ಅಂತ ಕರಿತೀವಿ. ಸರಿ, ಹಾಗಿದ್ರೆ ಈ ವೆಬ್ಸೈಟ್ ಅಂದರೆ ಏನಂದರೆ ವೆಬ್ ಪೇಜ್ಗಳನ್ನು ಒಂದಕ್ಕಿಂತ ಹೆಚ್ಚಿನ ವೆಬ್ ಪೇಜ್ಗಳನ್ನು ಹೊಂದಿರ್ತದೆ ರೀ. ಎಕ್ಸಾಂಪಲ್ ಹೆಂಗೆ ಅಂತಂದರೆ ಈಗ ನಮ್ಮದು KPSC ಇರ್ಬೋದು, KE ಇರ್ಬೋದು. ನಾವಲ್ಲಿ ಓಪನ್ ಮಾಡಿದ ತಕ್ಷಣ ನಮ್ಗೆ ಏನು ಕಾಣುತ್ತೆ ನೋಡಿ ಫಸ್ಟಿಗೆ. ಓಕೆ, ಅದನ್ನು ಹೇಳ್ಬಿಡ್ತೀನಿ. ಯಾವುದಾದ್ರೂ ಒಂದು ನಿಖರವಾದಂಥ ಒಂದು ವೆಬ್ ಪೇಜನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಫಸ್ಟ್ ಕಾಣೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ಹೋಮ್ ಪೇಜ್ ಅಂತ ಕರಿತೀವಿ. ಆ ಒಂದು ವೆಬ್ಸೈಟ್ನ ಹೋಮ್ ಪೇಜ್. ಸೊ ಆ ಹೋಮ್ ಪೇಜ್ ನಮ್ಗೆ ಗೊತ್ತಾಯ್ತು. ಅಂದರೆ ಇವಾಗ KPSC ಅಂತ ನೀವು ಓಪನ್ ಮಾಡಿದ್ರಿ ಅಂತಂದರೆ ಮೊದಲನೇ ಬಾರಿಗೆ ಅದು ಏನು ಕಾಣುತ್ತೋ, ಯಾವ ಪೇಜ್ ಕಾಣುತ್ತೋ ಅದಕ್ಕೆ ನಾವು ಹೋಮ್ ಪೇಜ್ ಅಂತ ಕರಿತೀವಿ. ಆ ಒಂದು ಹೋಮ್ ಪೇಜು ಸಹ ಏನಾಗಿರುತ್ತೆ ಅಂದರೆ ವೆಬ್ ಪೇಜೇ ಆಗಿರುತ್ತೆ ಸ್ನೇಹಿತರೆ. ಅದೇ ಥರ ಅಲ್ಲಿ ಸುಮಾರು ಲಿಂಕ್ಗಳನ್ನ ಕೊಟ್ಟಿರ್ತಾರೆ. ಇತ್ತೀಚೆಗೆ ಪರೀಕ್ಷೆ ನಡೆದಿರುವ ರಿಸಲ್ಟ್ ಆಗಿರ್ಬೋದು, ಆಕ್ಷೇಪಣೆ ಆಗಿರ್ಬೋದು, ಅಥವಾ ಈ ಹಿಂದೆ ನಡೆಸಿರುವ ಪರೀಕ್ಷೆಗಳ ಒಂದಿಷ್ಟು ಮಾಹಿತಿ ಆಗಿರ್ಬೋದು, ಹಲವಾರು ವಿಷಯಗಳನ್ನ ಒಳಗೊಂಡಿರ್ತದೆ. ಅದು ಯಾವುದೋ ಒಂದು ವಿಷಯವನ್ನು ನಾವು ಕ್ಲಿಕ್ ಮಾಡಿದಾಗ ಆ ಇನ್ನೊಂದು ಪೇಜ್ ಮೇಲೆ ಓಪನ್ ಆಗುತ್ತೆ ಸ್ನೇಹಿತರೆ. ಹಾಗಿದ್ರೆ ಈ ಒಂದು 2 ಪೇಜ್ಗಳು ಎಲ್ಲಿದ್ದಾವೆ ಅಂದರೆ ಇದೇ ಒಂದು ಪೇಜ್ಗೆ ಲಿಂಕ್ ಇದೆ, ಅಂದರೆ ಇಲ್ಲಿ ಒಂದಕ್ಕಿಂತ ಹೆಚ್ಚಿನ ಪೇಜ್ಗಳ ಗುಂಪದ ಅಂತ ಅರ್ಥ ಆಯಿತು. ಸೊ ಹಾಗಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ವೆಬ್ಸೈಟ್ ಅಂತ ಕರಿತೀವಿ. ಓಕೆ, ಹಾಗಿದ್ರೆ ಈ ಮೇಲೆ 2 ಇರುವುದು ಯಾವ್ದು ಹೇಳಿ? ಆಪ್ಷನ್ 1 ಮತ್ತು 2 www ಅಂತಿದೆ. ಸೊ www ವಿಸ್ತೃತ ರೂಪ ನಮಗೆ ಆಲ್ರೆಡಿ ಗೊತ್ತಿದೆ, ವರ್ಲ್ಡ್ ವೈಡ್ ವೆಬ್ ಅಂತ ಕರಿತೀವಿ. ಅಂದರೆ ವಿಶ್ವಾದ್ಯಂತ ಇರುವಂತಹ ವೆಬ್ಸೈಟ್ಗಳು, ಹೌದಾ, ವಿಶಾಲವಾಗಿ ಹರಡಿರುವಂಥ ವೆಬ್ಸೈಟ್ಗಳು ಅಂತ ಕರಿತೀವಿ. ಸೊ ಅದರಲ್ಲಿ ಪ್ರತಿಯೊಂದು ವರ್ಲ್ಡ್ ಅಂದರೆ ವಿಶ್ವ, ವೈಡ್ ಅಂತಂದರೆ ವಿಶಾಲವಾಗಿ, ವೆಬ್ ಅಂದರೆ ನಾವು ಹೇಳ್ತೀವಿ, ವೆಬ್ ಅಂದರೆ ನಮ್ಗೆ ಗೊತ್ತಿರಬೇಕು ಸ್ನೇಹಿತರೆ, ನೆಟ್ವರ್ಕ್ನಲ್ಲಿ ಸಂಗ್ರಹವಾಗಿರುವ ಮಾಹಿತಿಗೆ ನಾವು ವೆಬ್ ಅಂತ ಕರಿತೀವಿ. ಓಕೆ, ಸೊ ಹಾಗಿದ್ರೆ HTML ಅಂದರೆ ಏನು? ಇದನ್ನು ವಿಸ್ತರಿಸಿ ಬರೆದಾಗ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಹಾಗಾದರೆ ಅದು ಏನಿದೆ ಅಂತಂದರೆ ಈ ವೆಬ್ ಪೇಜ್ಗಳನ್ನ ಸೃಷ್ಟಿ ಮಾಡಲು ಅಥವಾ ಅದನ್ನು ನಾವು ರೆಡಿ ಮಾಡಬೇಕಾಗಿತ್ತು ಅಂದರೆ ಒಂದಿಷ್ಟು ಪ್ರೋಗ್ರಾಮ್ಗಳನ್ನ ಬರಿತೀವಿ. ಆ ಪ್ರೋಗ್ರಾಮ್ ಬರೆಯುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಅಥವಾ ಪ್ರೋಗ್ರಾಮಿಂಗ್ ಅಂತಂದ್ರೂ ತೊಂದರೆ ಇಲ್ಲ ಸ್ನೇಹಿತರೆ. ಸೊ ಒಂದಕ್ಕಿಂತ ಹೆಚ್ಚಿನ ವೆಬ್ ಪೇಜ್ಗಳನ್ನ ಹೊಂದಿರುವಂಥ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ವೆಬ್ಸೈಟ್ ಅಂತ ಕರಿತೀವಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3. ಮುಂದೆ ಹೋದರೆ ಸ್ನೇಹಿತರೆ, ಕ್ಷಮೆ ಇರಲಿ, ಮಧ್ಯೆ ನಾನು ಸ್ವಲ್ಪ ಕೆಮ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿದೆ ನೋಡಿ, ಕ್ಲಿಯರ್ ಬ್ರೌಸಿಂಗ್ ಡಾಟಾ ಸಾಮಾನ್ಯವಾಗಿ ಏನನ್ನು ಒಳಗೊಂಡಿರುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ ಸ್ನೇಹಿತರೆ ಅವರು. ಓಕೆನಾ? ಸೊ ಇಲ್ಲಿ ಹೇಳಿದ್ದಾರೆ ಕ್ಲಿಯರ್ ಬ್ರೌಸಿಂಗ್ ಡಾಟಾ. ಕ್ಲಿಯರ್ ಬ್ರೌಸಿಂಗ್ ಅಂತಂದರೆ ನಾವು
ಯಾವುದೋ ಒಂದಿಷ್ಟು ನಾವು ಬ್ರೌಸನ್ನು ಮಾಡಿದ್ದೀವಿ, ಇವಾಗ ಯಾವುದೋ ಒಂದಿಷ್ಟು ವೆಬ್ಸೈಟ್ಗಳನ್ನು ಓಪನ್ ಮಾಡಿ ನಾವು ಬ್ರೌಸಿಂಗ್ ಮಾಡಿದ್ದೀವಿ ಅಂತ ಇಟ್ಕೊಳ್ಳೋಣ ಅಂತ. ಹಳೆಯ ಕ್ವಶನ್ ಪೇಪರ್ಗಳನ್ನ ಹುಡುಕಾಡಿದ್ದೀವಿ, MCQ ಕ್ವಶನ್ಸ್ಗಳನ್ನ ಹುಡುಕಾಡಿದ್ದೀವಿ, ಇತ್ತೀಚಿನ ಯಾವ್ಯಾವ ಜಾಬ್ಗಳಿದಾವೆ ಅಂತ ಹುಡುಕಾಡಿದ್ದೀವಿ, ಏನೋ ಒಂದಿಷ್ಟು ಮಾಹಿತಿನ ಹುಡುಕಾಡಿದ್ದೀವಿ ಅಂತ ಇಟ್ಕೊಳ್ಳೋಣ ಸ್ನೇಹಿತರೆ. ಅವ್ರು ಕೇಳ್ತಿರೋ ಕ್ವಶನ್ ಏನಂತಂದರೆ ಕ್ಲಿಯರ್ ಬ್ರೌಸಿಂಗ್ ಡಾಟಾ, ಅಂದರೆ ಬ್ರೌಸ್ ಮಾಡಿರುವಂಥ ಎಲ್ಲ ದತ್ತಾಂಶಗಳನ್ನು ಕ್ಲಿಯರ್ ಮಾಡುವುದಕ್ಕೆ ಸಾಮಾನ್ಯವಾಗಿ ಏನನ್ನು ಒಳಗೊಂಡಿರುತ್ತದೆ ಅಂತ ಕೇಳಿದ್ದಾರೆ. ಕ್ಯಾಶೆ ಮಾತ್ರ, ಕುಕೀಸ್ ಮಾತ್ರ, ಕ್ಯಾಶೆ, ಕುಕೀಸ್, ಹಿಸ್ಟ್ರಿ ಮತ್ತು ಸೇವ್ಡ್ ಪಾಸ್ವರ್ಡ್ಸ್ ಅಥವಾ ಕೇವಲ ಸೇವ್ಡ್ ಪಾಸ್ವರ್ಡ್ಸ್ ಮಾತ್ರ ಅಂತ ಕೇಳ್ತಾರೆ ಸ್ನೇಹಿತರೆ. ಸೊ ಹಾಗಿದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಏನಾಗುತ್ತಂದರೆ ಕ್ಲಿಯರ್ ಬ್ರೌಸಿಂಗ್ ಡಾಟಾ ಅಂತಂದರೆ ಈ ಎಲ್ಲವನ್ನು ಒಳಗೊಂಡಿರ್ತದೆ ಸ್ನೇಹಿತರೆ. ಕ್ಯಾಶೆ ಒಳಗೊಂಡಿರ್ತದೆ, ಕುಕೀಸ್ ಇರ್ತದೆ, ಆಮೇಲೆ ನಾವು ಸೇವ್ ಮಾಡಿರುವಂಥ ಪಾಸ್ವರ್ಡ್ಗಳು ಸಹ ಇರ್ತವೆ. ಹಾಗಾಗಿ ಇದಕ್ಕೆ ಆಯ್ಕೆ ಯಾವುದಾಗುತ್ತಂದರೆ ಆಪ್ಷನ್ ನಂಬರ್ 3, ಕ್ಯಾಶೆ, ಕುಕೀಸ್, ಹಿಸ್ಟ್ರಿ ಮತ್ತು ಸೇವ್ಡ್ ಮಾಡಿರುವಂಥ ಎಲ್ಲ ಪಾಸ್ವರ್ಡ್ಗಳನ್ನು ಇದರಲ್ಲಿ ಒಳಗೊಂಡಿರುತ್ತವೆ ಸ್ನೇಹಿತರೆ. ಓಕೆನಾ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇಂಟರ್ನೆಟ್ ಸಂದರ್ಭದಲ್ಲಿ ಕುಕ್ಕಿ ಎಂದರೇನು ಅಂತ ಕೇಳ್ತಾರೆ ಸ್ನೇಹಿತರೆ. ಕುಕ್ಕಿ ಕಾಮನ್ ಆಗಿ ಇದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಭಾಳಷ್ಟು ನಾವು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಕುಕ್ಕೀಸ್ ಅನ್ನೋದೇನೆಂದರೆ ಆಲ್ಮೋಸ್ಟ್ ಯಾರ್ಯಾರು ಇಂಟರ್ನೆಟನ್ನು ಬಳಕೆ ಮಾಡ್ತಿರ್ತೀರೋ ಅವ್ರಿಗೆ ಐಡಿಯಾ ಇರುತ್ತೆ ಸ್ನೇಹಿತರೆ. ಏನಂದರೆ ಯಾವುದಾದ್ರೂ ಒಂದು ವೆಬ್ಸೈಟನ್ನು ಇತ್ತೀಚೆಗೆ ತುಂಬ ವೆಬ್ ಪೇಜ್ಗಳು ಕೂಡ ಅದೇ ಥರ ಕೇಳ್ತದೆ ಸ್ನೇಹಿತರೆ. ಯಾವುದೋ ಒಂದು ಹೊಸ ವೆಬ್ ಪೇಜ್ಗೆ ಅಥವಾ ಯಾವುದೊಂದಕ್ಕೆ ನೀವು ಲಾಗಿನ್ ಆದ ತಕ್ಷಣ ಕೇಳ್ತದೆ ಡು ಯು ವಾಂಟ್ ಟು ಸೇವ್ ದ ಕುಕೀಸ್ ಅಂತ ಬರ್ತಿರುತ್ತೆ ಪಕ್ಕದಲ್ಲಿ ಮೆಸೇಜ್. ಅದು ಕೆಲವೊಂದು ವೆಬ್ ಪೇಜ್ಗಳು ಹೆಂಗಿದ್ದಾವೆ ಅಂತಂದರೆ ನೀವು ಅದಕ್ಕೆ ಓಕೆ ಅಂದ್ರೆ ಮಾತ್ರ ನಿಮಗಲ್ಲಿರುವಂಥ ಮಾಹಿತಿ ಕೊಡ್ತವೆ. ಇನ್ನಿಷ್ಟು ವೆಬ್ ಪೇಜ್ಗಳಂದರೆ ನಿಮ್ಗೆ ಆಪ್ಷನ್ ಕೊಡ್ತವೆ, ಎಸ್ ಆರ್ ನೋ ಅಂತ ಕೊಡ್ತವೆ. ನೀವು ನೋ ಅಂದರೂ ಸಹ ಅದು ಓಪನ್ ಆಗುತ್ತೆ. ಹಾಗಿದ್ರೆ ಅದರ ಮೀನಿಂಗ್ ಏನು ಅಂತ ನೋಡೋದಾದರೆ ಸ್ನೇಹಿತರೆ, ನಾವು ಯಾವುದೋ ಒಂದು ವೆಬ್ಸೈಟನ್ನು ಓಪನ್ ಮಾಡಿದಾಗ ಅದರದ್ದು ಒಂದಿಷ್ಟು ಮಾಹಿತಿಯು ಆ ಒಂದು ಬಳಕೆದಾರನ ಕಂಪ್ಯೂಟರ್ನಲ್ಲಿ ಸಂಗ್ರಹವಾಗುವಂಥದ್ದೇ ಅಷ್ಟೇ, ಹೌದಾ. ಸೊ ಹಾಗಿದ್ರೆ ಬಳಕೆದಾರರ ಕಂಪ್ಯೂಟರ್ನಲ್ಲಿ ವೆಬ್ಸೈಟ್ನಿಂದ ಸಂಗ್ರಹಿಸಲಾದ ಡಾಟಾದ ಸಣ್ಣ ತುಣುಕುಗಳು, ಅದು ಯಾವ್ಯಾವ ನಾವು ಇತ್ತೀಚಿನಾಗೆ ಓಪನ್ ಮಾಡ್ತೀವೋ ಅದನ್ನು ಕಾಮನ್ ಆಗಲ್ಲಿ ಸೇವ್ ಆಗ್ತಿರುತ್ತೆ ಸ್ನೇಹಿತರೆ. ಅದಕ್ಕೆ ನಾವು ಇದನ್ನು ಕುಕಿ ಅಂತ ಕರಿತೀವಿ. ಹಾಗಿದ್ರೆ ಅದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗುತ್ತಂದರೆ ಆಪ್ಷನ್ ನಂಬರ್ 1 ಆಗಿರುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ನೆಟ್ವರ್ಕ್ನಲ್ಲಿ ಸಂಪರ್ಕ ಆಧಾರಿತ ಸೇವೆಯ ಉದಾಹರಣೆಯಾಗಿದೆ? ನೆಟ್ವರ್ಕ್ನಲ್ಲಿ ಸಂಪರ್ಕ ಆಧಾರಿತ ಸೇವೆ ಎಕ್ಸಾಂಪಲ್ ನೋಡಿ ಸ್ನೇಹಿತರೆ. ಎಲೆಕ್ಟ್ರಾನಿಕ್ ಜಂಕ್ ಮೇಲ್ ಅಂತ ಒಂದು ಆಪ್ಷನ್ ಇದೆ, ಪಠ್ಯ ಸಂದೇಶ ಕಳಿಸುವಿಕೆ, ಡಾಟಾ ಬೇಸ್ ಪ್ರಶ್ನೆ, ಚಲನಚಿತ್ರ ಡೌನ್ಲೋಡ್ ಅಂತ ಕೇಳ್ತಾರೆ. ಈಗ ನೆಟ್ವರ್ಕ್ನಲ್ಲಿ ಸಂಪರ್ಕ ಆಧಾರಿತ ಅಂತ ಬರುತ್ತೆ. ಈ ಸಂಪರ್ಕ ಆಧಾರಿತ ಒಂದು ಸ್ವಲ್ಪ ಇಂಗ್ಲೀಷ್ನಲ್ಲೂ ಸಹ ಈ ಕ್ವಶನ್ ನೋಡೋಣ ಅಂತ ದಯವಿಟ್ಟು ಕ್ಷಮೆ ಇರಲಿ. Which of the following is an example of a connection oriented service on a network? Connection oriented service on a network ಅಂತ ಕೇಳಿದ್ದಾರೆ. ಓಕೆ, ಸೊ ಎಲೆಕ್ಟ್ರಾನಿಕ್ ಜಂಕ್ ಮೇಲ್ ಅಂತ ಕರೀತಾರೆ. ಎಲೆಕ್ಟ್ರಾನಿಕ್ ಮೇಲ್ ಓಕೆ. ಈ ಜಂಕ್ ಮೇಲ್ ಅಂದರೆ ನಮ್ಗೆ ಆಲ್ರೆಡಿ ಈ ಹಿಂದಿನ ವಿಡಿಯೋ ಅಥವಾ ಹಿಂದಿನ ಕ್ಲಾಸ್ಗಳಲ್ಲೆಲ್ಲ ತುಂಬ ಡಿಸ್ಕಸ್ ಮಾಡಿದ್ದೀವಿ ಸ್ನೇಹಿತರೆ. ಜಂಕ್ ಮೇಲ್ ಅಂತಂದರೆ ಯಾವ ಥರ ಬರುತ್ತಂದರೆ ಒಂಚೂರು ಯಾವುದೋ ಬೇರೆ ಯಾವುದೋ ಒಂದು ಕಂಪ್ನಿ ಅಡ್ವರ್ಟೈಸ್ಮೆಂಟ್ಗಳು ಆ ಥರ ಎಲ್ಲ ಬರೋದಕ್ಕೆ ಅಂತ ಕರಿತೀವಿ. ಇನ್ನು ಟೆಕ್ಸ್ಟ್ ಮೆಸೇಜಿಂಗ್ ಅಂತಿದೆ, ಡಾಟಾಬೇಸ್ ಕ್ವೈರೀಸ್ ಅಂತಿದೆ, ಮೂವಿ ಡೌನ್ಲೋಡ್ ಅಂತಿದೆ. ಸೊ ಇದು ಎಲ್ಲಿ ಅಂತಂದರೆ ಸ್ನೇಹಿತರೆ, ಇದು OSI ಮಾಡೆಲ್ನಲ್ಲಿ ಬರುವಂಥ ಒಂದು ಸ್ವಲ್ಪ ಮಾಹಿತಿ ಅನಿಸುತ್ತೆ ಇದು. ಸೊ ಕನೆಕ್ಷನ್ ಓರಿಯೆಂಟೆಡ್ ಅಂದರೆ ಟ್ರಾನ್ಸ್ಫರ್ ಲೇಯರ್ ಅಂತ ಬರುತ್ತೆ, ಟ್ರಾನ್ಸ್ಪೋರ್ಟ್ ಲೇಯರ್ ಸಾರಿ. ಈ ಟ್ರಾನ್ಸ್ಪೋರ್ಟ್ ಲೇಯರ್ನಲ್ಲಿ ಬರುವಂಥ ಇದು ಪ್ರಶ್ನೆ. ಸೊ ಇದನ್ನಷ್ಟು ನಾವು ಇದನ್ನು ಆನ್ಸರ್ ಜಡ್ಜ್ ಮಾಡೋಕ್ಕಾಗ್ತಾಯಿಲ್ಲ. So which of the following is an example of a connection oriented service on a network? Connection oriented service. ಓಕೆ, ಸೊ ಹಾಗಿದ್ರೆ ಸದ್ಯಕ್ಕೆ ನಾನು ಸರಿಯಾದ ಉತ್ತರ ಅಂತ ಹೇಳ್ತಾ ಇಲ್ಲ ಸ್ನೇಹಿತರೆ. ನಾನು ಕನೆಕ್ಷನ್ ಓರಿಯೆಂಟೆಡ್ ಸರ್ವಿಸ್ ಆನ್ ಎ ನೆಟ್ವರ್ಕ್, ಕನೆಕ್ಷನ್ ಓರಿಯೆಂಟೆಡ್. ಸೊ ಸದ್ಯಕ್ಕೆ ನಾನೇನು ತೊಗೋತೀನಿ ಅಂದರೆ ಸ್ನೇಹಿತರೆ ಡಾಟಾಬೇಸ್ ಕ್ವೈರೀಸ್ ಅಂತ ತೊಗೋತೀನಿ. ಲೆಟಸ್ ಸಿ, ಈ ಒಂದು ಪ್ರಶ್ನೆಗೆ ಉತ್ತರ ಬರುವವರೆಗೂ ದಯವಿಟ್ಟು ನೀವು ಕಾಯಲೇಬೇಕು. ಸಡನ್ನಾಗಿ ಡಿಸೈಡ್ ಆಗಬೇಡಿ ಇದೇ ಸರಿಯಾದ ಉತ್ತರ ಅಂಥೇಳಿ. ದಯವಿಟ್ಟು ಸಂಸ್ಥೆ ಕಡೆಯಿಂದ ಆನ್ಸರ್ಗಳು ಬರೋವರೆಗೂ ದಯವಿಟ್ಟು ವೆಯ್ಟ್ ಮಾಡಿ ಸ್ನೇಹಿತರೆ. ನಾನು ಸದ್ಯಕ್ಕೆ ಡಾಟಾಬೇಸ್ ಪ್ರಶ್ನೆ ಅಂತ ಹಾಕಿರ್ತೀನಿ. ಸೊ ನನಗೂ ಈ ಒಂದು ಕ್ವಶನ್ ಬಗ್ಗೆ ಸ್ವಲ್ಪ ಡೌಟ್ ಇದೆ, ಕ್ಷಮೆ ಇರಲಿ. ಲೆಟಸ್ ಸಿ ನೆಕ್ಸ್ಟ್. ಇಮೇಲ್ನೊಂದಿಗೆ ಲಿಂಕ್ ಮಾಡಲಾದ ಮತ್ತು ಇಮೇಲ್ ಸ್ವೀಕರಿಸುವವರಿಗೆ ಕಳಿಸಲಾದ ಫೈಲ್ ಅನ್ನು ಈ ರೀತಿ ಉಲ್ಲೇಖಿಸಲಾಗುತ್ತದೆ. ಸೊ ಆಲ್ಮೋಸ್ಟ್ ನಾನು ಪ್ರತಿ ಬಾರಿ ನಮ್ಮ ಸ್ಟೂಡೆಂಟ್ಸ್ಗಳಿಗೆಲ್ಲ ನಾನು ಹೇಳ್ತಿರ್ತೀನಿ ಏನಂದರೆ ಸ್ನೇಹಿತರೆ, ನಾವು ಈಗ ಹೆಂಗಿದ್ರು ತುಂಬ ಮೆಸೇಜಿಂಗ್ ಆ್ಯಪ್ಗಳಿದ್ದಾವೆ, ವಾಟ್ಸಪ್ ಇದೆ, ತುಂಬ ಒಂದಿಷ್ಟು ಆ್ಯಪ್ಗಳು ಇವಾಗ ಬಂದಿದೆ ಸ್ನೇಹಿತರೆ. ಮೆಸೇಜ್ ಮಾಡೋಕ್ಕೆ ವಾಯ್ಸ್ ಮೆಸೇಜ್ ಮಾಡ್ತೀರಾ, ಟೆಕ್ಸ್ಟ್ ಮೆಸೇಜ್ ಮಾಡ್ತೀರಾ, ಫೋಟೋಸ್ ಕಳಿಸ್ತೀರಾ, GIF ಎಲ್ಲ ಇದೆ ಸ್ನೇಹಿತರೆ.
ಆದರೂ ದಯವಿಟ್ಟು ನೀವು ನಿಮ್ಮ ಮೊಬೈಲ್ನಲ್ಲಿ ಇಮೇಲ್ ಅಂತೂ ಇದೇ ಇದೆ. ಸೊ ಯಾವಾಗಾದರೂ ಸುಮ್ಮನೆ ನಿಮ್ಮ ಫ್ರೆಂಡ್ಸ್ ಇಮೇಲ್ಗಳಿಗೆ ಇಮೇಲ್ ಮಾಡೋದನ್ನು ಒಂದು ಸ್ವಲ್ಪ ರೂಢಿ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತೀನಿ. ಅದಕ್ಕೆ ಯಾಕಂದರೆ ಸ್ನೇಹಿತರೆ, ನಾವು ಅದನ್ನು ಮುಂದೆ ನೀವು ಜಾಬ್ ತೊಗೊಂಡಾಗೂ ಸಹ ಎಲ್ಲ ಮಾಹಿತಿಯು ನೀವು ನೆಟ್ವರ್ಕ್ ಅಥವಾ ಇಮೇಲ್ನಿಂದ ನಾವು ಶೇರ್ ಮಾಡೋದಾಗಿರ್ಬೋದು, ಮುಂದೆ ನಮ್ಮ ಕೆಲಸಗಳಲ್ಲೆಲ್ಲ ನಾವು ಇಮೇಲನ್ನೇ ಬಳಕೆ ಮಾಡಬೇಕಾದಂಥ ಸಂದರ್ಭಗಳು ಬರ್ತಿರುತ್ತೆ. ಅದು ಒಂದು ಕಡೆ ಆದರೆ ನಾವು ಈ ಹಂತವನ್ನು ತಲುಪಬೇಕು, ದಾಟಬೇಕು. ಈಗ ಸದ್ಯದಲ್ಲಿ ಸ್ಟೂಡೆಂಟ್ ಎನ್ನುವ ಒಂದು ಹಂತದಿಂದ ನಾವು ಮುಂದೆ ಎಂಪ್ಲಾಯ್ ಎನ್ನುವ ಹಂತಕ್ಕೆ ಹೋಗಬೇಕಾದ್ರೂ ಸಹ ಈ ಥರದ ಪ್ರಶ್ನೆಗಳು ಬರ್ತಿರ್ತವೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಇಂಟರ್ನೆಟ್ನಲ್ಲಿ ನೀವು ಇಂಟರ್ನೆಟ್ ಬಳಕೆ ಮಾಡ್ತಿದ್ರಿ, ಅದು ನಿಜ, ಓಕೆ, ಒಳ್ಳೆಯದೇ. ಆದರೆ ಅದ್ರ ಜೊತೆಗೆ ಸ್ವಲ್ಪ ಇಮೇಲ್ ಮಾಡುವುದನ್ನು ರೂಢಿ ಮಾಡ್ಕೊಳ್ಳಿ. ಇಮೇಲ್ನಲ್ಲಿ ಏನೇನು ಇದ್ದಾವೆ ಅಂತನ್ನೋದನ್ನು ಸ್ವಲ್ಪ ಕಲ್ತ್ಕೊಳ್ಳಿ. ಈ ಹಿಂದಿನ ಎಕ್ಸಾಮ್ಗಳಲ್ಲಿ ನಾವು ನೋಡಿದ್ವಿ, ಇಮೇಲ್ ಮೇಲೆ ಸುಮಾರು ಪ್ರಶ್ನೆಗಳೆಲ್ಲ ಬಂದಿದ್ದಾವೆ. ದಯವಿಟ್ಟು ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇಮೇಲ್ನೊಂದಿಗೆ ಲಿಂಕ್ ಮಾಡಲಾದ ಮತ್ತು ಇಮೇಲ್ ಸ್ವೀಕರಿಸುವವರಿಗೆ ಕಳಿಸಲಾದ ಫೈಲನ್ನು ಈ ರೀತಿ ಉಲ್ಲೇಖಿಸಲಾಗುತ್ತದೆ. ಅದನ್ನ ಯಾವುದಂತಂದರೆ ಅದನ್ನೇ ಅಟ್ಯಾಚ್ಮೆಂಟ್ ಅಂತ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇಮೇಲ್ ವಿಳಾಸದಲ್ಲಿ ಬಳಸಲು ಅನುಮತಿ ಇಲ್ಲದಿರುವ ಚಿಹ್ನೆ. ನೋಡಿ, ಅದಕ್ಕೆ ಹೇಳಿದೆ ನಾನು, ಇಮೇಲನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾಯಿರಿ. ಸುಮ್ಮನೆ ಹಾಯ್ ಅಂತ ನೀವು ವಾಟ್ಸಪ್ ಮಾಡೋ ಬದಲು ಅದೇ ಇಮೇಲ್ನಿಂದನೇ ಹಾಯ್ ಅಂತ ಕಳಿಸಿ. ಒಂದು ಯಾವುದೋ ಫೋಟೋ ಕಳಿಸ್ಬೇಕಾಗಿದೆ ನಿಮ್ಮ ಫ್ರೆಂಡ್ಸ್ಗೆ ಅಂತಂದರೆ ನೀವು ವಾಟ್ಸಪ್ನಲ್ಲಿ ಫೋಟೋ ಕಳಿಸೋ ಬದಲು ಇಮೇಲಲ್ಲಿ ಕಳಿಸಿ. ಒಂದು ನೋಟ್ಸ್ ಶೇರ್ ಮಾಡಬೇಕಾಗಿದೆ, ಇಮೇಲಲ್ಲಿ ಶೇರ್ ಮಾಡಿ. ಅಂದರೆ ನಿಮಗೆ ಇಮೇಲ್ ಪ್ರಾಕ್ಟೀಸ್ ಮಾಡ್ದಂಗೂ ಆಗುತ್ತೆ, ಅಲ್ಲಿ ಏನಾದರೂ ಪ್ರಶ್ನೆಗಳು ಬಂದರೂ ಈಸಿಯಾಗಿ ನೀವು ಸಾಲ್ವ್ ಮಾಡೋಕ್ಕೂ ಆಗುತ್ತೆ. ಮುಂದೆ ನೀವು ಜಾಬ್ ತೊಗೊಂಡಾಗೂ ಅದು ಸಹಾಯಕ್ಕೆ ಬರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಇಮೇಲ್ ವಿಳಾಸದಲ್ಲಿ ಬಳಸಲು ಅನುಮತಿ ಇಲ್ಲದಿರುವ ಚಿಹ್ನೆ. ಇವಾಗ ಡಾಟ್ ಅಂತ ಇದೆ ಸ್ನೇಹಿತರೆ, ಡಾಟ್ ಬಳಕೆ ಮಾಡ್ತೀವಿ. @ ಅಂತೂ ಕಂಪಲ್ಸರಿ ಬೇಕೇ ಬೇಕು. ಬಳಕೆದಾರ ಮತ್ತು ಡೊಮೇನ್ಗಳ ಮಧ್ಯೆ ಇರುವಂತಹದ್ದೇ ಯಾವುದಂದರೆ @ ಇದೆ ಸ್ನೇಹಿತರೆ. ಅಂಡರ್ಸ್ಕೋರ್ ಅಂತ ಕರಿತೀವಿ. ಅಂಡರ್ಸ್ಕೋರ್ ಕಾಮನಾಗಿ ನಾವು ಬಳಕೆ ಮಾಡ್ತಿರ್ತೀವಿ. ಯಾಕಂತಂದರೆ ಯಾವುದಾದ್ರೂ ಒಂದು ಇಮೇಲ್ಗಳು ಹೆಂಗಿರ್ತವೆ ಅಂತಂದರೆ ಅವ್ರ ನೇಮ್ ಇರುತ್ತೆ, ಅದಾದಮೇಲೆ ಅವರು ಸರ್ನೇಮನ್ನು ಆ್ಯಡ್ ಮಾಡ್ತಿರ್ತಾರೆ. ಕೆಲವೊಬ್ಬರು ಏನಂದರೆ ಅಂಡರ್ಸ್ಕೋರನ್ನು ಬಳಕೆ ಮಾಡ್ತಿರ್ತಾರೆ. ಸೊ ಹಾಗಿದ್ರೆ 3 ಇದರಲ್ಲಿ ನಮಗೆ ಆಪ್ಷನ್ ಇದೆ ಸ್ನೇಹಿತರೆ, ಬಳಕೆ ಮಾಡ್ತೀವಿ. ಆದರೆ ಖಾಲಿ ಜಾಗ ಅಂತಿದೆ ನೋಡಿ ಸ್ನೇಹಿತರೆ, ಇದನ್ನು ಬ್ಲ್ಯಾಂಕ್ ಸ್ಪೇಸ್ ಅಂತ ಕರಿತೀವಿ, ಕೆಲವೊಂದು ಕಡೆ ವೈಟ್ ಸ್ಪೇಸ್ ಅಂತ ಕರಿತೀವಿ. ಇದಕ್ಕೆ ಅನುಮತಿ ಕೊಡೋದಿಲ್ಲ. ಯಾವುದೇ ಒಂದು ಇಮೇಲ್ ವಿಳಾಸಗಳು ಹೆಂಗಿರ್ತಾವೆ ಅಂದರೆ ಸ್ನೇಹಿತರೆ, ಬಳಕೆದಾರನ ಹೆಸರು ಮತ್ತು ಅವನ ಸರ್ನೇಮ್ ಎರಡರ ಮಧ್ಯೆ ಸ್ಪೇಸ್ ಕೊಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ತೊಗೊಳ್ಳೋದಿಲ್ಲ ಸ್ನೇಹಿತರೆ ಅದು. ಸೊ ಹಾಗಾಗಿ ಅನುಮತಿ ಇಲ್ಲದೇ ಇರುವಂಥದ್ದು ಯಾವುದು ಅಂತಂದರೆ ಖಾಲಿ ಜಾಗ ಸ್ನೇಹಿತರೆ. ಕ್ವಶನ್ ನಂಬರ್ 81ಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4. ನೆಕ್ಸ್ಟ್ ಇನ್ನು ಮುಂದಿನ ಪ್ರಶ್ನೆ ನೋಡೋಣಂತೆ. DNS ಇದರ ವಿಸ್ತೃತ ರೂಪ. ಓಕೆ, ಈ ಹಿಂದಿನ ಎಕ್ಸಾಮ್ಗಳಲ್ಲೂ ಸ್ವಲ್ಪ DNS ಬಗ್ಗೆ ಇತ್ತು. ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಪದೇ ಇದ್ರ ಬಗ್ಗೆ ರಿಪೀಟ್ ಮಾಡಿದ್ದೀವಿ. ನಮ್ಮ ವಿದ್ಯಾರ್ಥಿಗಳು ಇದನ್ನು ಆನ್ಸರ್ ಮಾಡಿದ್ದೀರ ಅಂತ ಭಾವಿಸಿರ್ತೀನಿ. ಸೊ ಇದನ್ನೇನೆಂದರೆ ಸಿಂಪಲ್ ಸ್ನೇಹಿತರೆ, ನಾವು ಇದಕ್ಕೇನಂತ ಕರಿತೀವಿ ಅಂದರೆ ಡೊಮೇನ್ ನೇಮ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಡೊಮೇನ್ ನೇಮಿಂಗ್ ಅಂತ ಕೊಟ್ಟಿದ್ದಾನೆ, ಆಯ್ಕೆ ಅದೇ ಆಗಿರುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಸೊ ಓಕೆ 83. ಸೊ ಇಲ್ಲೇನಿದೆ ಅಂತ ನೋಡಿ ಸ್ನೇಹಿತರೆ, ಮೋಡೆಮ್ಗಳಲ್ಲಿ ಡಾಟಾ ವರ್ಗಾವಣೆ ದರವನ್ನು ಡ್ಯಾಶ್ನಲ್ಲಿ ಅಳೆಯಲಾಗುತ್ತದೆ ಅಂತ ಕೇಳಿದರೆ, ಮೋಡೆಮ್ ಆಲ್ರೆಡಿ ನಮ್ಗೆ ಗೊತ್ತಿದೆ. ಸೊ ಮಾಡ್ಯುಲೇಟ್, ಡಿಮಾಡ್ಯುಲೇಟ್ ಅಂತ ಕರಿತೀವಿ ಅದನ್ನು. ಮಾಡ್ಯುಲೇಟರ್ ಡಿಮಾಡ್ಯುಲೇಟರ್ ಅಂತ ಕರಿತೀವಿ. ಸೊ ಹಾಗಿದ್ದರೆ ಇಲ್ಲಿ ಈ ಮಾಡ್ಯುಲೇಟರ್ ಡಿಮಾಡ್ಯುಲೇಟರ್ ಎನ್ನುವ ಒಂದು ಡಿವೈಸ್ನಲ್ಲಿ ಡಾಟಾ ವರ್ಗಾವಣೆಯನ್ನು ಅಂದರೆ ಡಾಟಾ ಟ್ರಾನ್ಸ್ಮಿಷನನ್ನು ಯಾವ ಒಂದು ಅಳತೆಯಲ್ಲಿ ಅಳಿತೀವಿ ಅಂತ ಕ್ವಶನ್ ಇದೆ ಸ್ನೇಹಿತರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗಿರುತ್ತೆ ಅಂದರೆ BPS ಅಂತ ಕರಿತೀವಿ. ಸೊ BPSನ ವಿಸ್ತೃತ ರೂಪ ಏನಿದೆ ಅಂತಂದರೆ ಸ್ನೇಹಿತರೆ, ಬಿಟ್ಸ್ ಪರ್ ಸೆಕೆಂಡ್ ಅಂತ ಕರಿತೀವಿ. ಅಂದರೆ ಈ ಡಾಟಾ ಟ್ರಾನ್ಸ್ಮಿಷನ್ ಯಾವಾಗಲೂ ಆಲ್ಮೋಸ್ಟ್ ಸ್ನೇಹಿತರೆ ಬಿಟ್ಸ್ನಲ್ಲೇ ಇರುತ್ತೆ. ಬಿಟ್ಸ್ ಪರ್ ಸೆಕೆಂಡ್, 1 ಸೆಕೆಂಡ್ನಲ್ಲಿ ಎಷ್ಟು ಬಿಟ್ಸ್ಗಳು ಇದು ಟ್ರಾನ್ಸ್ಮಿಷನ್ ಆಗಿದೆ ಅಂತ ನಾವು ಸ್ವೀಕೃತಿ ಆಗಿರ್ಬೋದು ಅಥವಾ ಸೆಂಡ್ ಆಗಿರ್ಬೋದು ಸ್ನೇಹಿತರೆ. ಮುಂದಿನ ಪ್ರಶ್ನೆ 84. MS ಪವರ್ ಪಾಯಿಂಟ್ ಮೆನ್ಯುವಿನ ಡ್ಯಾಶ್ನಲ್ಲಿ ಸ್ಲೈಡ್ ಲೇಔಟ್ ಸಿಗುತ್ತದೆ. ಸ್ಲೈಡ್ ಲೇಔಟ್ ಅಂತ ಪ್ರಶ್ನೆ ಇದೆ ಸ್ನೇಹಿತರೆ. ಇತ್ತೀಚಿನ ಒಂದಿಷ್ಟು ಅಪ್ಡೇಟೆಡ್ ವರ್ಷನ್ ಇಲ್ಲಿ ತೊಗೋತೀನಿ ನಾನು ನಿಮಗೆ. ಇಲ್ಲಿದೆ ಸ್ನೇಹಿತರೆ ಸ್ಲೈಡ್ ಲೇಔಟ್ ಅಂತ ಇಲ್ಲಿ ಬಂದಿದೆ ನೋಡಿ ಈ ಥರ. ಓಕೆನಾ? ಸೊ ಸ್ಲೈಡ್ ಲೇಔಟ್ ಎನ್ನುವುದು ಅವ್ರು ಏನು ಕೇಳ್ತಿದ್ದಾರೆ ಕ್ವಶನ್ ಅಂದರೆ ಮೆನ್ಯೂ ಅಂತ ಕೇಳ್ತಿದ್ದಾರೆ. ಸ್ವಲ್ಪ ಮೆನ್ಯೂ ಅಂದ ತಕ್ಷಣ ನಮ್ಗೆ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಹಳೆ ವರ್ಷನ್ಗೆ ಹೋಗ್ಬಿಡ್ತೀವಿ ನಾವು. ಅಂದರೆ ರಿಬ್ಬನ್ ಇರುವಂಥ ವರ್ಷನ್ ಅಲ್ಲ, ಮೆನ್ಯೂಗಳಿರುವಂಥ ವರ್ಷನ್ಗೆ ಹೋಗಬೇಕಾಗುತ್ತೆ ಸ್ನೇಹಿತರೆ. ಸೊ ಹಾಗಿದ್ರೆ ಅವ್ರು ಕೇಳಿರೋ ಪ್ರಶ್ನೆ ಏನಂತಂದರೆ, MS ಪವರ್ ಪಾಯಿಂಟ್ ಮೆನ್ಯೂವಿನ ಡ್ಯಾಶ್ನಲ್ಲಿ ಸ್ಲೈಡ್ ಲೇಔಟ್ ಸಿಗುತ್ತದೆ ಅಂತ ಕೇಳಿದ್ದಾರೆ. ಸೊ ಸ್ಲೈಡ್ ಲೇಔಟ್ ಅಂದರೆ ನಿಮ್ಗೆ ಗೊತ್ತಿರಬೇಕು, ಯಾವುದಾದ್ರೂ ಒಂದು
ಸ್ಲೈಡ್ನ ಲೇಔಟನ್ನು ಬದಲಾವಣೆ ಮಾಡೋದು. ಈಗ ಮೇಲೆ ಟೈಟಲ್ ಬೇಕು, ಸಬ್ ಟೈಟಲ್ ಬೇಕು ಅಷ್ಟೇ ಬೇಕಾ, ಅಥವಾ ಟೈಟಲ್ ಜೊತೆಗೆ ನಂಗೆ ಕಂಟೆಂಟ್ ಹಾಕಬೇಕಾ, ಟೇಬಲ್ ಹಾಕಬೇಕಾ, ಇಮೇಜಸ್ ಹಾಕಬೇಕಾ, ಆಡಿಯೋ ವಿಡಿಯೋ ಇದೆಯಾ, ಅಥವಾ ನಂಗೆ ಬ್ಲ್ಯಾಂಕ್ ಸ್ಲೈಡ್ ಬೇಕಾ. ಸೊ ಇದನ್ನೆಲ್ಲ ನಿರ್ಧಾರ ಮಾಡೋಕ್ಕೆ ನಾವು ಏನಂದರೆ ಲೇಔಟ್ನಲ್ಲಿ ಆಯ್ಕೆ ಮಾಡ್ಕೋತೀವಿ ಸ್ನೇಹಿತರೆ. ಇವಾಗ ಇಲ್ಲೊಂದಿದೆ, ಟೈಟಲ್ ಬೇಕು, ಸಬ್ ಟೈಟಲ್ ಬೇಕು. ಇಲ್ಲ ನಮ್ಗೆ ಇದನ್ನು ಬೇಕಾಗಿಲ್ಲ, ಬೇರೆ ಥರ ಬೇಕಾಗಿದೆ, ಅದನ್ನು ನಾನು ಕ್ಲಿಕ್ ಮಾಡ್ತೀನಿ. ಯಾವ್ದು ಹೇಳಿ, ಕಂಪ್ಯಾರಿಸನ್ ಅನ್ನೋದ್ರ ಬಗ್ಗೆ. ಇದು ಇಮಿಡಿಯೇಟಾಗಿ ಚೇಂಜ್ ಆಗುತ್ತೆ ಸ್ನೇಹಿತರೆ. ಸೊ ಇದನ್ನೇ ನಾವೇನಂತ ಕರಿತೀವಿ ಅಂದರೆ ಲೇಔಟ್ ಅಂತ ಕರಿತೀವಿ. ಆದರೆ ಹಳೆ ವರ್ಷನ್ನಲ್ಲಿ ಈ ಮೆನ್ಯೂ ಅಂತ ಒಂದು ಗೊತ್ತಿರಬೇಕು ಸ್ನೇಹಿತರೆ. ಮೆನ್ಯೂ ಎನ್ನುವ ಒಂದು ವಾಕ್ಯ ಬರ್ತಾ ಇದೆ ಅಂತಂದರೆ, ಅಥವಾ ಪದ ಬರ್ತಾ ಇದೆ ಅಂತಂದರೆ ಅದು ಏನು ತೋರಿಸ್ಕೊಡುತ್ತೆ ಅಂದರೆ ಹಳೆಯ ವರ್ಷನ್ನ ತೋರಿಸ್ಕೊಡುತ್ತೆ ಸ್ನೇಹಿತರೆ. ಸೊ ಇರಲಿ, ತೊಂದರೆ ಇಲ್ಲ. ಸೊ ಹಾಗಿದ್ರೆ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಏನಾಗುತ್ತೆ ಅಂತ ಅನ್ನೋದಾದರೆ ಸ್ನೇಹಿತರೆ, ಇದಕ್ಕೆ ಫಾರ್ಮ್ಯಾಟ್ ಅಂತ ಕರಿತೀವಿ. ಯಾವ ಒಂದು ಮೆನ್ಯೂನಲ್ಲಿ ಅದು ಅವೈಲೇಬಲ್ ಇತ್ತು ಅಂತಂದರೆ ಫಾರ್ಮ್ಯಾಟ್ ಮೆನ್ಯೂ ಅಂತ ಹೇಳ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 85. MS ಪವರ್ ಪಾಯಿಂಟ್ನಲ್ಲಿ ಫೈಲನ್ನು ಸೇವ್ ಮಾಡುವ ವಿಧಾನ. ಒಂದು ಗೊತ್ತಿರಬೇಕು ಸ್ನೇಹಿತರೆ, ಇದು ತುಂಬ ಸ್ವಲ್ಪ ನಮ್ಮ ಕನ್ಫ್ಯೂಷನ್ ಮಾಡೋಕ್ಕೆ ಕೇಳಿರುವಂಥ ಪ್ರಶ್ನೆ ಅಂತ ಅನಿಸುತ್ತೆ. ಯಾಕಂದರೆ MS ವರ್ಡ್ ಇರ್ಬೋದು, ಎಕ್ಸೆಲ್ ಇರ್ಬೋದು, ಪವರ್ ಪಾಯಿಂಟ್ ಇರ್ಬೋದು, ನೋಟ್ ಪ್ಯಾಡ್ ಇರ್ಬೋದು, ವರ್ಡ್ ಪ್ಯಾಡ್ ಇರ್ಬೋದು, ಪೇಂಟ್ ಯಾವುದೇ ಇರಲಿ ಅಪ್ಲಿಕೇಶನ್ ಸ್ನೇಹಿತರೆ, ಸೇವ್ ಮಾಡೋಕ್ಕೆ ಬೈ ಡಿಫಾಲ್ಟಾಗಿ Ctrl+S ಅನ್ನು ಬಳಕೆ ಮಾಡ್ತೀವಿ, ಶಾರ್ಟ್ಕಟ್ ಕೀ. ಓಕೆನಾ. ಸೊ ಅವ್ರೊಂದು ಸ್ವಲ್ಪ ನಮಗೆ ಇಲ್ಲಿ ಎಲ್ಲೋ ಕನ್ಫ್ಯೂಷನ್ ಮಾಡೋಕ್ಕೆ ಕೇಳಿರ್ಬೋದು ಅಂತ ಅನಿಸುತ್ತೆ. ಇರಲಿ, ತೊಂದರೆ ಇಲ್ಲ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಅಂದರೆ Ctrl+S. ಇನ್ನು ಹಾಗಿದ್ರೆ Ctrl+V ಏನಾಗುತ್ತೆ ಅಂದರೆ ಕಾಪಿ ಅಥವಾ ಕಟ್ ಮಾಡಿರುವ ದತ್ತಾಂಶಗಳನ್ನು ಅಂಟಿಸೋಕ್ಕೆ, ಅದನ್ನೇ ಪೇಸ್ಟ್ ಅಂತ ಕರಿತೀವಿ. ಇನ್ನು Ctrl+C ಅಂತಂದರೆ ಆಯ್ಕೆ ಮಾಡಿರೋ ದತ್ತಾಂಶಗಳನ್ನು ನಕಲು ಮಾಡಲು, ಅದನ್ನೇ ಕಾಪಿ ಮಾಡಲು ಅಂತ ಕರಿತೀವಿ. ಇನ್ನು Ctrl+A ಅಂದರೆ ಆಲ್ ಸೆಲೆಕ್ಟ್ ಅಂತ ಹೇಳ್ತೀವಿ ಸ್ನೇಹಿತರೆ, ಎಲ್ಲ ದತ್ತಾಂಶಗಳನ್ನು ಒಂದೇ ಬಾರಿಗೆ ಆಯ್ಕೆ ಮಾಡಲು, ಸೆಲೆಕ್ಟ್ ಮಾಡಲು ಅಂತ ಅರ್ಥ. ಮುಂದಿನ ಪ್ರಶ್ನೆ 86. ಓಕೆ, ಸೊ 86 ಈ ಕೆಳಗಿನವುಗಳಲ್ಲಿ ಸ್ಲೈಡ್ ಶೋವನ್ನು ಪ್ರಾರಂಭಿಸಲು ಉಪಯೋಗಿಸುವ ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಆನ್ಸರ್ ಮಾಡಿರ್ತೀರಿ. ಸೊ ಒಂದು ಸ್ಲೈಡ್ ಶೋವನ್ನು ಪ್ರಸ್ತುತಪಡಿಸಬೇಕಾಗಿತ್ತು ಅಂದರೆ ಸ್ನೇಹಿತರೆ, ನಾವಲ್ಲಿ ಫಂಕ್ಷನ್ 5 ಅದನ್ನೇ F5 ಕೀಯನ್ನು ಬಳಸ್ತೀವಿ ಅಂತ ಹೇಳ್ತೀವಿ. ಸೊ ಇದು ಸರಿಯಾದ ತುಂಬ ಈಸಿಯಾಗಿರುವಂಥ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ 87th. ಸೊ ಕನ್ನಡ ನುಡಿ ಸಾಫ್ಟ್ವೇರನ್ನು ಯಾರು ವಿನ್ಯಾಸಗೊಳಿಸಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಸ್ವಲ್ಪ ಕ್ವಶನ್ ತುಂಬ ಇಂಟ್ರೆಸ್ಟಿಂಗ್ ಇದೆ. ಏನಂತಂದರೆ ನುಡಿ ಅಪ್ಲಿಕೇಶನ್ ಅಂದರೆ ಪ್ರತಿಯೊಂದು ಗೌರ್ಮೆಂಟ್ ಆಫೀಸ್ಗಳಲ್ಲಿ ನಾವು ಕನ್ನಡನ ಟೈಪ್ ಮಾಡಬೇಕಾಗಿತ್ತು ಅಂತಂದರೆ ಉಚಿತವಾಗಿರುವಂತಹ ಅಂದರೆ ಓಪನ್ ಸೋರ್ಸ್ ಇರುವಂಥ ಅಪ್ಲಿಕೇಶನ್ ಯಾವುದಂದರೆ ಕನ್ನಡ ನುಡಿ, ಅದನ್ನೇ ನುಡಿ ಸಾಫ್ಟ್ವೇರ್ ಅಥವಾ ನುಡಿ ಅಪ್ಲಿಕೇಶನ್ ಅಂತ ಕರಿತೀವಿ. ಹಾಗಿದ್ದರೆ ಇದನ್ನು ಯಾರು ವಿನ್ಯಾಸಗೊಳಿಸಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಅದರಲ್ಲಿ ಆಯ್ಕೆ ಯಾವುದಂದರೆ ಮೇಲಿಂದ ನೋಡಿದ್ರೆ ದ್ವಾರಕ ಅಂತಿದೆ, ಕರ್ನಾಟಕದ ಮೀಡಿಯಾ ಅಂತಿದೆ, ಕನ್ನಡ ಗಣಕ ಪರಿಷತ್ ಇದೆ, ಆದಮೇಲೆ PK ರಾವ್ ಅಂತಿದೆ. ಮೇಲಿನ ಎರಡು ಬಿಟ್ಟರು ನಾವು ಸ್ವಲ್ಪ ಓದಿದ್ವಿ ಅಂತಂದರೆ ಈ ಕೆಳಗಿನ ಆಪ್ಷನ್ 3 ಮತ್ತು ಆಪ್ಷನ್ 4 ಈ ನುಡಿ ಅಪ್ಲಿಕೇಶನ್ನ ವಿನ್ಯಾಸಗೊಳಿಸಿದವರು ಯಾರಂದರೆ ಕನ್ನಡ ಗಣಕ ಪರಿಷತ್. ನೆಕ್ಸ್ಟ್, ನುಡಿಯಲ್ಲಿ ಸಾಮಾನ್ಯವಾಗಿ ಟೈಪ್ ಮಾಡಲು ಬಳಸುವ ಕೀಬೋರ್ಡ್ ಲೇಔಟ್ ಯಾವುದು? ಓಕೆ, ಸೊ ನಾನು ಹೀಗೆ ತೋರಿಸಿದೆ ನಿಮಗೆ. ಇಲ್ಲಿ ಇದೆ ನೋಡಿ, KP ರಾವ್ ಅವರ ಒಂದು ಕಿಲಿಮಣೆ ವಿನ್ಯಾಸ ಇಲ್ಲಿದೆ ಸ್ನೇಹಿತರೆ. ಆದರೆ ಅವರು ನಮಗೆ ಇಲ್ಲಿ ಕೇಳ್ತಿರೋದು ಯಾವುದು ಅಂತಂದರೆ, ಇಲ್ಲಿ ಕೊಟ್ಟಿರೋ ಆಯ್ಕೆನಲ್ಲಿ KP ರಾವ್ ಅಂತ ಇಲ್ಲ. ಸೊ ಅವ್ರು ಕೇಳ್ತಿರೋದು ಯಾವುದು, ಅಜರ್ಟಿ ಇದೆ, ಕ್ವಾಟಿ ಅಂತಿದೆ. ಸೊ ಸಾಮಾನ್ಯವಾಗಿ ನಾವು ಬಳಕೆ ಮಾಡುವಂಥ ಕೀಬೋರ್ಡ್ ಯಾವುದಿದೆ ಅಂದರೆ ಕ್ವಾಟಿ ಇದೆ ಸ್ನೇಹಿತರೆ. ಹಾಗಾಗಿ ನಾನು ಕ್ವಾಟಿ ಕೀಬೋರ್ಡ್ ಜೊತೆನೇ ಹೋಗ್ತೀನಿ, ಯಾಕಂದರೆ ಅಜರ್ಟಿ ಎನ್ನುವ ಕೀಬೋರ್ಡ್ ಸಾಮಾನ್ಯವಾಗಿ ನಾವೆಲ್ಲಿ ಬಳಕೆ ಮಾಡಲ್ಲ. ಸೊ ಹಾಗಾಗಿ ನಾನು ಕ್ವಾಟಿ ಕೀಬೋರ್ಡ್ ಜೊತೆ ಹೋಗ್ತೀನಿ. ಲೆಟಸ್ ಸಿ ಆನ್ಸರ್ ಏನು ಬರುತ್ತೆ ಅಂತ ನೋಡೋಣ ಅಂತ ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಓಕೆ, ಸಂಗ್ರಹಣೆಯನ್ನು ಒದಗಿಸುವ. ಓಕೆ, ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ. ಸಂಗ್ರಹಣೆಯನ್ನು ಒದಗಿಸುವ ಮೊದಲ ಕಂಪ್ಯೂಟರ್ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಸೊ ಮೊದಲ ಕಂಪ್ಯೂಟರ್ ಅಂದರೆ ಅಡ್ವಾಕ್ ಅಂತ ಮಾತಾಡ್ತಿದ್ದೀವಿ, ಆದರೆ ಸಂಗ್ರಹಣೆ ಒದಗಿಸುವ ಮೊದಲ ಕಂಪ್ಯೂಟರ್ ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾದಂಥ ಉತ್ತರ EDSAC ಅಂತ ಆಗುತ್ತೆ ಸ್ನೇಹಿತರೆ. ಸೊ ಇದರ ವಿಸ್ತೃತ ರೂಪ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮೆಟಿಕ್ ಕ್ಯಾಲ್ಕುಲೇಟರ್ ಅಂತ ಕರಿತೀವಿ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3. ನೆಕ್ಸ್ಟ್, ಸ್ಥಳೀಯ ಕಂಪ್ಯೂಟರ್ ನೆಟ್ವರ್ಕ್ಗೆ ನೇರವಾಗಿ ಸಂಪರ್ಕಗೊಂಡಿರುವ ನೆಟ್ವರ್ಕ್ ಪ್ರಿಂಟರ್ಗಳಿಗೆ ಯಾವುದು ಅತ್ಯಗತ್ಯ ಅಂತ ಕೇಳ್ತಾರೆ ಸ್ನೇಹಿತರೆ. ಓಕೆ, ಸೊ ಅವ್ರು ಏನು ಕೇಳ್ತಿದ್ದಾರೆ ಅಂದರೆ ಸ್ಥಳೀಯ ಕಂಪ್ಯೂಟರ್ ನೆಟ್ವರ್ಕ್ಗೆ, ಸ್ವಲ್ಪ ಇಂಗ್ಲೀಷಲ್ಲಿ ನೋಡ್ಬಿಡೋಣ. ವಿಚ್ ಈಸ್ ಮಸ್ಟ್ ಫಾರ್ ನೆಟ್ವರ್ಕ್ ಪ್ರಿಂಟರ್ಸ್ ದಟ್ ಈಸ್ ಕನೆಕ್ಟೆಡ್ ಡೈರೆಕ್ಟ್ಲಿ ಟು ದ ಲೋಕಲ್ ನೆಟ್ವರ್ಕ್. ಓಕೆ, ಸೊ ಪ್ರಶ್ನೆ ಈಸಿ ಇದೆ. ಓಕೆ,
ಸ್ಥಳೀಯ ಕಂಪ್ಯೂಟರ್ ನೆಟ್ವರ್ಕ್ಗೆ ನೇರವಾಗಿ ಸಂಪರ್ಕಗೊಂಡಿರುವ ನೆಟ್ವರ್ಕ್ ಪ್ರಿಂಟರ್ಗಳಿಗೆ ಯಾವುದು ಅತ್ಯಗತ್ಯ ಅಂತ ಕೇಳ್ತಾರೆ ಸ್ನೇಹಿತರೆ. ಸೊ ನಮ್ಗೆ ಗೊತ್ತಿರಬೇಕು, ನೆಟ್ವರ್ಕನ್ನು ರಚನೆ ಮಾಡುವಾಗ ನಾವಲ್ಲಿ ಕೆಲವೊಂದಿಷ್ಟು ಪದಗಳು ಬರ್ತವೆ ಸ್ನೇಹಿತರೆ. ಹೋಸ್ಟ್ ಎನ್ನುವ ಪದ ಬರುತ್ತೆ, ಆಮೇಲೆ DNS ಬರುತ್ತೆ, ಆಮೇಲೆ ಪ್ರೋಟೋಕಾಲ್ ಅಂತ ಬರುತ್ತೆ, IP ಅಂತ ಅಂತೀವಿ, ಅದೇ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಕರಿತೀವಿ. ಈ ಥರ ಎಲ್ಲ ಪದಗಳು ಬರ್ತಿರ್ತವೆ. ಆದರೆ ಇಲ್ಲಿ ಒಂದು ಸ್ವಲ್ಪ ನೋಡ್ತಾ ಹೋದರೆ ಕಡತದ ಹೆಸರಂದರೆ ಫೈಲ್ ನೇಮ್ ಅಂತ, ಇದು ನಮಗೆ ಇಂಪಾರ್ಟೆಂಟ್ ಅಲ್ಲ, ಬಿಟ್ಬಿಡೋಣ ಸ್ನೇಹಿತರೆ. ಪ್ರಿಂಟರ್ ಸರಣಿ ಸಂಖ್ಯೆ, ಸರಣಿ ಸೀರಿಯಲ್ ನಂಬರ್ಸ್ ಅಂತ ಇದೆ. ಪ್ರಿಂಟರ್ ಸೀರಿಯಲ್ ನಂಬರ್ ಯಾವುದಕ್ಕೆ? ನೆಟ್ವರ್ಕ್ಗೆ ನೇರವಾಗಿ ಸಂಪರ್ಕಗೊಂಡಿರೋ ನೆಟ್ವರ್ಕ್ ಪ್ರಿಂಟರ್ಗಳಿಗೆ. ಓಕೆ, ಒಂದು ಸ್ವಲ್ಪ ಸೈಡಿಗಿಟ್ಟರೆ DNS ಹೋಸ್ಟ್ ಹೆಸರು. ಓಕೆ, ಹೋಸ್ಟ್ ಹೆಸರು ಕಂಪಲ್ಸರಿ ಬೇಕು. ಪ್ರಿಂಟರ್ ಕಾಟೇಜ್, ಕಾಟೇಜ್ ಅಂತಂದರೆ ನಾವು ಪ್ರಿಂಟರ್ನಲ್ಲಿ ಇರುವಂಥ ಅದು ಏನು ಹೇಳಿ ಬಣ್ಣ ತುಂಬಿಕೊಂಡಿರುವಂಥ ಒಂದು ಕಾಂಪೊನೆಂಟ್ ಸ್ನೇಹಿತರೆ ಅದು. ಓಕೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಅಂದರೆ DNS ಹೋಸ್ಟ್ ಅಂತ ಕರಿತೀವಿ ಸ್ನೇಹಿತರೆ. DNS ಹೋಸ್ಟ್ನ ನೇಮ್ ಅಂತ ಕರಿತೀವಿ. ಸೊ ಸರಿಯಾದಂಥ ಉತ್ತರ ಇದೇ ಆಗಿರುತ್ತೆ. ಮುಂದಿನ ಪ್ರಶ್ನೆ. ಓಕೆ, ಸಿಸ್ಟಮ್ ಬಸ್ ಡ್ಯಾಶ್ ನಡುವೆ ಮಾಹಿತಿ ಸಂವಹನ ಅನುಮತಿಸುತ್ತದೆ ಅಂತ ಕೇಳಿದ್ದಾರೆ. ಸಿಸ್ಟಮ್ ಬಸ್ ಅಂದರೆ ನಮ್ಗೆ ಗೊತ್ತಿದೆ ಸ್ನೇಹಿತರೆ, ಪ್ರತಿಯೊಂದು ಹಂತದಲ್ಲಿ ಕಾರ್ಯನಿರ್ವಹಿಸುವುದೇ ಬಸ್ ಅಂತ ಕರಿತೀವಿ. ಆಪ್ಷನ್ಸ್ ನೋಡ್ತಾ ಹೋದರೆ ಮುಖ್ಯ ಮೆಮೊರಿಯಿಂದ CPU ಡಾಟಾ ರವಾನೆ ಆಗುತ್ತದೆ, ಅಂದರೆ ಮೇನ್ ಮೆಮೊರಿ ಟು CPU. CPU ಅಂದರೆ ನಾವು ಪ್ರೊಸೆಸರ್ ಕೂಡ ಕರಿಬೋದು ಸ್ನೇಹಿತರೆ. ಕೀಬೋರ್ಡ್ನಿಂದ ಇನ್ಪುಟ್ ಡಾಟಾ ಸಾಧನದಿಂದ ಮುಖ್ಯ ಮೆಮೊರಿಗೆ ಚಲಿಸುತ್ತದೆ. ಕೀಬೋರ್ಡ್ನಿಂದ ಇನ್ಪುಟ್ ಡಾಟಾ ಸಾಧನದಿಂದ ಮುಖ್ಯ ಮೆಮೊರಿಗೆ ಅಂದರೆ ಮೇನ್ ಮೆಮೊರಿಗೆ. ಎಕ್ಸಾಂಪಲ್, ನಾನು ಕೀಬೋರ್ಡ್ನ 2+3 ಅಂತ ಕೊಟ್ಟಿದ್ದೀನಿ ಅಂತಂದರೆ ಇದು ಇನ್ಪುಟ್ ಸಾಧನದಿಂದ ಡಾಟಾ ಇಲ್ಲಿಗೆ ಮೇನ್ ಮೆಮೊರಿ ಅಂದರೆ ರ್ಯಾಮ್ಗೆ ಹೋಗಬೇಕು. ಬಾಹ್ಯ ಮೆಮೊರಿಯಿಂದ ಮಾಹಿತಿಯು ಮುಖ್ಯ ಮೆಮೊರಿಗೆ ರವಾನೆಯಾಗುತ್ತದೆ. ಬಾಹ್ಯ ಅಂತಂದರೆ ಯಾವುದು ಸ್ನೇಹಿತರೆ? ಹಾರ್ಡ್ ಡಿಸ್ಕ್ ಡ್ರೈವ್ ಇರ್ಬೋದು, CD ಡ್ರೈವ್ ಇರ್ಬೋದು, ಅವಕ್ಕೆಲ್ಲ ನಾವೇನಂದರೆ ಬಾಹ್ಯ ಮೆಮೊರಿ ಅಥವಾ ಸೆಕೆಂಡರಿ ಮೆಮೊರಿ ಅಂತ ಕರಿತೀವಿ. ಅಲ್ಲಿಂದ ಮಾಹಿತಿ ಎಲ್ಲಿಗೆ ಅಂದರೆ ಮೇನ್ ಮೆಮೊರಿಗೆ ಹೋಗೋಕ್ಕೆ ಅಂತ ಹೇಳ್ತಾರೆ. ಈ ಆಪ್ಷನ್ಸ್ಗಳು ನೋಡ್ತಾ ಹೋದರೆ ನಮಗೆ ಸಂಪೂರ್ಣವಾಗಿ ABC ಅಂತ ಅನಿಸುತ್ತೆ ಸ್ನೇಹಿತರೆ. ಹಾಗಾಗಿ ಆಯ್ಕೆ ಮೇಲಿನ ಎಲ್ಲವೂ ಅಂದರೆ ಆಪ್ಷನ್ 3ನೇದು ಸ್ನೇಹಿತರೆ. ನೆಕ್ಸ್ಟ್ 90 ಓಕೆ, ಸಾರಿ, 91ನೇ ಪ್ರಶ್ನೆ ಮುಗೀತಲ್ಲ. ನೆಕ್ಸ್ಟ್ 92ನೇ ಪ್ರಶ್ನೆ. ನೆಕ್ಸ್ಟ್, ಈ ಕೆಳಗಿನ ಯಾವುದು ಮಾಧ್ಯಮಿಕ ಸಂಗ್ರಹ ಅಂದರೆ ಸೆಕೆಂಡರಿ ಸ್ಟೋರೇಜ್ ಆಗಿ ಉಪಯೋಗಿಸಲ್ಪಡುವುದಿಲ್ಲ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಅಂದರೆ ಸೆಕೆಂಡರಿ ಸ್ಟೋರೇಜ್ಗೋಸ್ಕರ ಯಾವ ಒಂದು ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ಒಂದು ಡಿವೈಸ್ ಅಥವಾ ಒಂದು ಕಾಂಪೊನೆಂಟನ್ನು ಬಳಕೆ ಮಾಡಲ್ಲಂಥವ್ರು ಕ್ವಶನ್ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾದಂಥ ಉತ್ತರ ಏನಾಗುತ್ತೆ ನೋಡ್ತಾ ಹೋಗೋಣ. ಕಾಂತೀಯ ಡಿಸ್ಕ್, ಇದು ಸೆಕೆಂಡರಿ ಸ್ಟೋರೇಜ್ ಇದೆ ಸ್ನೇಹಿತರೆ. ಕಾಂತೀಯ ಸುರುಳಿ, ಇದು ಕೂಡ ಸೆಕೆಂಡರಿ ಸ್ಟೋರೇಜ್. ಆಂಶಿಕ ವಾಹಕ, ಸೆಮಿಕಂಡಕ್ಟರ್, ಓಕೆ. ಕಾಂತೀಯ ಡ್ರಮ್ಗಳು ಅಂತ ಕರೀತಾರೆ. ಸೊ 1, 2, 4 ಮತ್ತು ಏನು ಮಾಡ್ತೀವಿ ಅಂತಂದರೆ ನಾವು ಸೆಕೆಂಡರಿ ಸ್ಟೋರೇಜ್ ಆಗಿ ಬಳಕೆ ಮಾಡ್ತೀವಿ ಸ್ನೇಹಿತರೆ. ಸೆಮಿಕಂಡಕ್ಟರ್ ಓಕೆ, ಸೆಮಿಕಂಡಕ್ಟರ್ಗಳು ನಾವು ಸೆಕೆಂಡರಿ ಸ್ಟೋರೇಜ್ ಆಗಿ ಆಯ್ಕೆ ಮಾಡಲ್ಲ, ಅದಕ್ಕೆ ಅದನ್ನು ಆಯ್ಕೆ ಮಾಡ್ಕೋತೀನಿ ಸ್ನೇಹಿತರೆ, ಆಪ್ಷನ್ 3. ನೆಕ್ಸ್ಟ್ 93ನೇ ಪ್ರಶ್ನೆ. ವಿಂಡೋಸ್ ಉಪಯುಕ್ತತೆ ಪ್ರೋಗ್ರಾಂ ಆಗಿದ್ದು ಅದು ಅನಗತ್ಯ ತುಣುಕುಗಳನ್ನು ಪತ್ತೆ ಮಾಡುತ್ತದೆ ಮತ್ತು ತೆಗೆದುಹಾಕುತ್ತದೆ ಹಾಗೂ ಫೈಲ್ಗಳನ್ನು ಮರುಹೊಂದಿಸುತ್ತದೆ ಮತ್ತು ಡಿಸ್ಕ್ ಸ್ಪೇಸ್ ಕಾರ್ಯಾಚರಣೆಗೆ ಆಪ್ಟಿಮೈಸ್ ಮಾಡಲು ಬಳಸಲಾಗುವುದಿಲ್ಲ ಅಂತ ಕೇಳಿದ್ದಾರೆ. ಸಾರಿ. ಸೊ ಇಲ್ಲಿ ಕೇಳಿರುವಂಥ ಪ್ರಶ್ನೆ, ಇದಕ್ಕೆ ಸರಿಯಾದಂಥ ಉತ್ತರ ಏನಾಗುತ್ತೆ ಅಂದರೆ ಸ್ನೇಹಿತರೆ ಡಿಸ್ಕ್ ಡಿಫ್ರಾಗ್ಮೆಂಟರ್ ಅಂತ ಆಗುತ್ತೆ ಸ್ನೇಹಿತರೆ. ಇದಕ್ಕೆ ಸರಿಯಾದಂಥ ಉತ್ತರ. ಸಾರಿ. ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಮೊದಲ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಬಳಸಲಾಗುವ ಮುಖ್ಯ ಎಲೆಕ್ಟ್ರಾನಿಕ್ ಘಟಕ ಆಗಿದೆ? ಸೊ ನಮಗೆಲ್ಲರೂ ಗೊತ್ತಿದೆ ಸ್ನೇಹಿತರೆ, ಫಸ್ಟ್ ಜನ್ರೇಷನ್ ಕಂಪ್ಯೂಟರ್ನಲ್ಲಿ ಆಯ್ಕೆ ಮಾಡಿರುವಂಥ ಎಲೆಕ್ಟ್ರಾನಿಕ್ ಯಾವುದಂದರೆ ವ್ಯಾಕ್ಯೂಮ್ ಟ್ಯೂಬ್ ಅಂತ ಕರಿತೀವಿ. ಓಕೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ ವ್ಯಾಕ್ಯೂಮ್ ಟ್ಯೂಬ್ ಸ್ನೇಹಿತರೆ. ಮುಂದಿನ ಒಂದಿಷ್ಟು ಪ್ರಶ್ನೆಗಳು ನೋಡೋಣ ಸ್ನೇಹಿತರೆ. ನೆಕ್ಸ್ಟ್ 95ನೇ ಪ್ರಶ್ನೆ. ರಿಯಲಿ ಸಾರಿ, ತುಂಬ ಕೆಮ್ಮು ಬರ್ತಾಯಿದೆ. ಓಕೆ, ವಿಂಡೋಸ್ನಲ್ಲಿ ಅನುಯೋಗ್ಯವಲ್ಲದ ವಿಷಯಗಳನ್ನು ವೀಕ್ಷಿಸಲು ಡ್ಯಾಶನ್ನು ಉಪಯೋಗಿಸಬಹುದು.
ಅನುಯೋಗ್ಯ. ಸ್ವಲ್ಪ ಇಂಗ್ಲೀಷ್ನಲ್ಲಿ ನೋಡ್ಬೇಡ ಸ್ನೇಹಿತರೆ. ಟು ವ್ಯೂ ದ ಕಂಟೆಂಟ್ಸ್ ದಟ್ ಕೆನಾಟ್ ಬಿ ಫಿಟ್ ಇನ್ ಟು ಅ ವಿಂಡೋ ದ ಯೂಸರ್ ಕ್ಯಾನ್ ಯೂಸ್. ಅಂದರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರಲಾರ್ದಂಥ, ಅಂದರೆ ಕಾಣದೇ ಇರುವಂತಹ ಒಂದಿಷ್ಟು ದತ್ತಾಂಶಗಳನ್ನ ಹೆಂಗೆ ನೋಡಬೇಕಾಗುತ್ತೆ ಅಂದರೆ, ಇಲ್ಲಿ ನಾವು ಬಳಕೆ ಮಾಡ್ತಿರ್ತೀನಲ್ಲ, ಇಲ್ಲೇ ನೋಡಿ ಸ್ನೇಹಿತರೆ, ಬಲಬದಿಯಲ್ಲಿ ಸ್ಕಾರಲ್ ಅಂತಿದೆ ನೋಡಿ, ಇದೇ ಸ್ಕಾರಲ್ ಬಾರನ್ನು ಯೂಸ್ ಮಾಡ್ತಿರ್ತೀವಿ. ಸೊ ಹಾಗಿದ್ರೆ ಇದಕ್ಕೆ ಸ್ಕಾರಲ್ ಬಾರ್ ಆಯ್ಕೆ. ಓಕೆ, ಸ್ಕಾರಲ್ ಬಾರ್ ಆಯ್ಕೆ ಮಾಡ್ಕೊಂಡು ನಾವೇನಂದರೆ ಯಾವ್ದು ನಮಗೆ ಪ್ರಸ್ತುತ ಕಾಣ್ತಾ ಇಲ್ಲೋ ಅದನ್ನು ಮಾಹಿತಿನ ನೋಡಬೇಕಾಗಿತ್ತು ಅಂದರೆ ಸ್ಕಾರಲ್ ಬಾರನ್ನು ಬಳಕೆ ಮಾಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್ GUI, ಇದರ ವಿಸ್ತೃತ ರೂಪ. ತುಂಬ ಈಸಿ ಕೇಳಿದ್ದಾನೆ ಸ್ನೇಹಿತರೆ. ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಆಗಿದೆ. ಆರಾಮಾಗಿ ನೀವು ಆನ್ಸರ್ ಮಾಡಿರ್ತೀರ. ನೆಕ್ಸ್ಟ್, ಯಾವುದು ಫಾಂಟ್ ಶೈಲಿಯಲ್ಲ? ದಪ್ಪ ಅಂದರೆ ಬೋಲ್ಡ್, ಇದು ಫಾಂಟ್ ಸ್ಟೈಲ್ ಇದೆ ಸ್ನೇಹಿತರೆ. ಸೂಪರ್ ಸ್ಕ್ರಿಪ್ಟ್, ಓಕೆ. ಸೂಪರ್ ಸ್ಕ್ರಿಪ್ಟ್ ಇದು ಆ್ಯಕ್ಚುಲಿ ನಾವು ಇದನ್ನು ಶೈಲಿ ಅಥವಾ ಸ್ಟೈಲ್ ಅಂತ ಕರೆಯೋಕ್ಕಾಗಲ್ಲ. ಇನ್ನು ರೆಗ್ಯುಲರ್, ಓಕೆ. ಆಮೇಲೆ ಇಟ್ಯಾಲಿಕ್, ಓಕೆ. ಇವನ್ನ ನಾವು ಫಾಂಟ್ ಸ್ಟೈಲ್ ಅಂತ ಕರಿಬೋದು, ಶೈಲಿ ಅಂತ ಕರಿಬೋದು ಸ್ನೇಹಿತರೆ, ಆದರೆ ಸೂಪರ್ ಸ್ಕ್ರಿಪ್ಟ್ ಅನ್ನೋಕ್ಕಾಗಂಗಿಲ್ಲ. ಸೊ ಹಾಗಾಗಿ ಯಾವುದು ಶೈಲಿ ಅಲ್ಲ ಅಂತ ಕೇಳಿದ್ದಾರೆ. ಓಕೆ, ಸೊ ಹೀಗಾಗಿ ಇದಕ್ಕೆ ಸೂಪರ್ ಸ್ಕ್ರಿಪ್ಟ್ ಅಂತ ಹಾಕ್ತೀನಿ. ಮುಂದಿನ ಪ್ರಶ್ನೆ 98ನೇ ಪ್ರಶ್ನೆ. ಸೊ ಕೆಳಗಿನಗಳಲ್ಲಿ ಯಾವುದು ಸಾಮಾನ್ಯವಾದ ಕನಿಷ್ಠ ಮತ್ತು ಗರಿಷ್ಠ ಜೂಮ್ ಗಾತ್ರಗಳು MS ವರ್ಡ್ನಲ್ಲಿವೆ? ತುಂಬ ಈಸಿ ಪ್ರಶ್ನೆ ಸ್ನೇಹಿತರೆ. ಸೊ ಪ್ರತಿ ಬಾರಿ ನಾವು ವಿದ್ಯಾರ್ಥಿಗಳಿಗೆ ಹೇಳ್ತಿರ್ತೀನಿ, ಇದನ್ನು ಪ್ರಶ್ನೆ ಬರ್ತಾನೇ ಇರುತ್ತೆ, ಬಟ್ ಯಾಕಂತ ಗೊತ್ತಿಲ್ಲ. ಸೊ ಇವಾಗೂ ಕೇಳಿದ್ದಾರೆ, MS ವರ್ಡ್ದು ಕೇಳಿದ್ದಾರೆ. ನಾವು ವರ್ಡ್ ಹಾಕಿದ್ರು ಇದೇ ಡಾಕ್ಯುಮೆಂಟ್ ನಮ್ಮ ಹತ್ರ ತೋರಿಸ್ತೀನಿ ಸ್ನೇಹಿತರೆ. ಇಲ್ಲಿದೆ ನೋಡಿ ನಮ್ಮ ಜೂಮ್. ಸೊ ಸ್ವಲ್ಪ ನಿಮ್ಗೆ ಇಲ್ಲೂ ಕೂಡ ಜೂಮ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿದೆ ಸ್ನೇಹಿತರೆ, ಇವಾಗ 100% ಇದೆ ಸ್ನೇಹಿತರೆ. ಸೊ ನಾನು ಈ ಕಡೆ ಕೊನೆಯದಾಗಿ ತೊಗೊಂಡ್ರೆ 10%, ಮ್ಯಾಕ್ಸಿಮಮ್ ಅಂತಂದರೆ ಇದು ಎಷ್ಟು 500%. ಸೊ ನಮ್ಗೆ ಗೊತ್ತಾಯ್ತಲ್ಲ. ಸೊ 500 ಅಂದರೆ 10 to 500 ಇದರದ ಒಂದು ಜೂಮ್ ಇರುತ್ತೆ ಸ್ನೇಹಿತರೆ. ಅವ್ರು ಕೇಳಿರೋ ಪ್ರಶ್ನೆಗೆ ಆಯ್ಕೆ ಇದೇನಾ ನೋಡ್ಬೇಡ ಅಂತ. ಇಲ್ಲಿದೆ ಸ್ನೇಹಿತರೆ, ಆಪ್ಷನ್ ನಂಬರ್ 3, 10 ಮತ್ತು 500. 10 ಅಂದರೆ ಕನಿಷ್ಠ ಜೂಮ್, 500 ಅಂದರೆ ಮ್ಯಾಕ್ಸಿಮಮ್ ಜೂಮ್ ಸ್ನೇಹಿತರೆ. ನೆಕ್ಸ್ಟ್, MS ವರ್ಡ್ನಲ್ಲಿ ಅಕ್ಷರಗಳ ನೋಟವನ್ನು ಹಸ್ತಚಾಲಿತವಾಗಿ ಬದಲಾಯಿಸಲು ಬಳಸುವ ಸಾಧನ ಯಾವುದು? ಅಂದರೆ ನಾವು ಅದನ್ನು ಡ್ರ್ಯಾಗ್ ಮಾಡಿಕೊಂಡು ಅಥವಾ ನಾವು ಹ್ಯಾಂಡನ್ನು ರೊಟೇಟ್ ಮಾಡಿಕೊಂಡು ನಾವು ಅದನ್ನು ಚೇಂಜ್ ಮಾಡುವುದು ಅಂತ ಅರ್ಥ ಸ್ನೇಹಿತರೆ. ಸೊ ಹಾಗಿದ್ದರೆ ಇದಕ್ಕೆ ಆಯ್ಕೆ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ MS ವರ್ಡ್ನಲ್ಲಿ. ಸೊ ಸ್ವಲ್ಪ ಇದನ್ನೆಲ್ಲ ಕ್ಯಾನ್ಸಲ್ ಮಾಡೋಣ, ಅಂಡು ಅಂದ್ಬಿಡೋಣ. ಓಕೆ, ಒಂದಿಷ್ಟು ದತ್ತಾಂಶಗಳು ಹಾಕಿರ್ತೀನಿ ಸ್ನೇಹಿತರೆ, ಅಂದರೆ ಟೆಕ್ಸ್ಟ್ ಹಾಕಿರ್ತೀನಿ ನಾನಿಲ್ಲಿ. ಒಂದು ಯಾವುದಾದ್ರೂ ಒಂದು ಆಯ್ಕೆ ಮಾಡಿಕೊಂಡು ನಾನು ಇದಕ್ಕೆ ಒಂದಿಷ್ಟು ಕಲರನ್ನು ಕೊಟ್ಟಿರ್ತೀನಿ. ಓಕೆ, ಬೋಲ್ಡ್ ಅಂತ ಮಾಡಿರ್ತೀನಿ. ನನಗೆ ಯಾವುದೋ ಒಂದಿಷ್ಟು, ಇಲ್ಲೊಂದಿಷ್ಟು ಬೇಕು, ಇಲ್ಲೊಂದಿಷ್ಟು ಬೇಕು, ಈ ಥರ ಬೇಕಾಗಿದೆ ಸ್ನೇಹಿತರೆ. ಅದಕ್ಕೆ ಫಾರ್ಮ್ಯಾಟ್ ಪೇಂಟರ್ ಒಂದು ಇದು ಆಯ್ಕೆ ಮಾಡಿಕೊಂಡು ಅಥವಾ ಸೆಲೆಕ್ಟ್ ಮಾಡಿಕೊಂಡು ಅಥವಾ ಕರ್ಸರ್ ಇಟ್ಟರು ಸಾಕು ಸ್ನೇಹಿತರೆ. ಫಾರ್ಮ್ಯಾಟ್ ಪೇಂಟರ್ ಎನ್ನುವ ಆಯ್ಕೆ ತೊಗೊಂಡು ನಾನು ಹಸ್ತಚಾಲಿತವಾಗಿ ಈ ಥರ ಹಿಂಗೆ ನಾನು ಹೋದೆ ಅಂತಂದರೆ ನಾನು ಎಲ್ಲೆಲ್ಲಿ ಅದನ್ನು ಮೂವ್ ಮಾಡ್ತಾಯಿದ್ದೀನೋ ಆ ಥರ ಚೇಂಜ್ ಆಗುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ಸರಿಯಾದಂಥ ಉತ್ತರ ಯಾವುದಾಗಿರ್ತಂದರೆ ಆಪ್ಷನ್ ಏನಿದೆ ಇದರಲ್ಲಿ, ಫಾರ್ಮ್ಯಾಟ್ ಪೇಂಟರ್ ಅಂತ ಕರಿತೀವಿ ಸ್ನೇಹಿತರೆ. ಇಲ್ಲಿ ಫಾರ್ಮ್ಯಾಟಿಂಗ್ ಬಟನ್, ಫಾರ್ಮ್ಯಾಟ್ ಪೇಂಟರ್ ಬಟನ್. ಓಕೆ, ಆಯ್ಕೆಯಲ್ಲಿದೆ ಸ್ನೇಹಿತರೆ, ಫಾರ್ಮ್ಯಾಟ್ ಪೇಂಟರ್ ಬಟನ್. ನೆಕ್ಸ್ಟ್, ಮುಂದಿನ ಪ್ರಶ್ನೆ, MS ವರ್ಡ್ನಲ್ಲಿ ಪದವನ್ನು ಕಂಡುಹಿಡಿಯಲು ಮತ್ತು ಪಠ್ಯವನ್ನು ಬದಲಾಯಿಸಲು ಈ ಕೆಳಗಿನವುಗಳನ್ನು ಕ್ಲಿಕ್ ಮಾಡಬೇಕಾಗುತ್ತದೆ. ಅಂದರೆ ಪದವನ್ನು ಕಂಡುಹಿಡಿಯಲು ಅಂದರೆ ಫೈಂಡ್, ಪಠ್ಯವನ್ನು ಬದಲಾಯಿಸಲು ರೀಪ್ಲೇಸ್, ಫೈಂಡ್ ಆ್ಯಂಡ್ ರೀಪ್ಲೇಸ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಎಡಿಟ್, ಸಂಪಾದನೆ, ಫೈಲ್ ಕಡತ, ವ್ಯೂ, ಮೇಲ್ನ ಯಾವುದೂ ಅಲ್ಲ ಅಂತ ಹೇಳಿದ್ದಾರೆ. ಸೊ ಇದೇ ವರ್ಷನಲ್ಲಿ ಅಪ್ಡೇಟೆಡ್ ವರ್ಷನಲ್ಲಿ ನೋಡಿದ್ರೆ ಸ್ನೇಹಿತರೆ ನಮಗೆ ಕೊನೆಯದಲ್ಲಿ ಸಿಗುತ್ತೆ ಅದು ಫೈಂಡ್ ಆ್ಯಂಡ್ ರೀಪ್ಲೇಸ್ ಅಂತ. ಸೊ ಎಡಿಟಿಂಗ್ ಅಂತ ಆಪ್ಷನ್ ಕೊಟ್ಟಿದ್ದ ನೋಡಿ ಇಲ್ಲಿ. ಸೊ ನಾನು ಇವಾಗ ಯಾವುದಕ್ಕೆ ಹೋಗ್ತೀನಿ ಅಂದರೆ ಆಯ್ಕೆ ಎಡಿಟಿಂಗ್ ಸಂಪಾದನೆ ಅಂತನ್ನುವ ಆಯ್ಕೆಗೆ ಹೋಗ್ತೀನಿ ಸ್ನೇಹಿತರೆ. ಸೊ ಇದು ಏನಂದರೆ ಸರಿಯಾದಂಥ ಉತ್ತರ. ಒಂದಿಷ್ಟು ಪ್ರಶ್ನೆಗಳನ್ನು ಅದನ್ನು ಆಯ್ಕೆ ಮಾಡಿದ್ದೀನಿ. ಸೊ ಕೊನೆಯದಾಗಿ ಏನಂತಂದರೆ ಒಂದು ಆನ್ಸರ್ ಕೀ ಬರೋವರೆಗೂ ನಾವು ಇದನ್ನು ವೆಯ್ಟ್ ಮಾಡೋಣ ಅಂತ ಸ್ನೇಹಿತರೆ. ಸೊ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆ ಅನಲೈಸಿಸ್ ನಿಮ್ಗೆ ಅರ್ಥ ಆಗಿದೆ, ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಇನ್ನೂ ನೀವು ಯಾರ್ಯಾರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ. ಈ ಒಂದು ವಿಡಿಯೋ ಅಥವಾ ಈ ಒಂದು ಯೂಟ್ಯೂಬ್ ಚಾನಲಿಂದ ನಿಮ್ಗೆ ಏನಾದರೂ ಒಳ್ಳೆ ಮಾಹಿತಿ ಸಿಗ್ತಾ ಇದೆ, ನಿಮ್ಗೆ ಉಪಯೋಗ ಅನಿಸ್ತಾ ಇದೆ ಅಂತ ಅನಿಸಿದರೆ ದಯವಿಟ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಜೊತೆ ಈ ಒಂದು ಯೂಟ್ಯೂಬ್ ಚಾನಲ್ ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಸ್ನೇಹಿತರೆ. ಅಲ್ಲಿವರೆಗೂ ಪ್ರತಿದಿನ ಹೊಸ ವಿಷಯ ಕಲಿತಾ ಇರ್ರಿ, ಆರೋಗ್ಯವಾಗಿರ್ರಿ ಮತ್ತು ಸಂತೋಷವಾಗಿರ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು.